ओम शांति, ओम शांति, ओम शांति, ओम। शिव बाबा को याद कर, जी भर उसको प्यार कर, सांसों को आबाद कर ले मेरे मना। शिव बाबा को याद कर, जी भर उसको प्यार कर, सांसों को आबाद कर ले मेरे मना। आया है लेके झूमती बहारें, रिमझिम बरसती स्नेह की फुहारें। रंग निराला है रूप सलोना, दिल चाहे उससे जुदा कब न होना। अपना इंतजार कर, बैठना हिम्मत हार कर, प्रभु का तू दीदार कर ले मेरे मना। शिव बाबा को याद कर, जी भर उसको प्यार कर, सांसों को आबाद कर ले मेरे मना। यादों की लहरों में जो लहराए, एक अलौकिक सुख वो पाए। शूली को कांटा कर दे, कांटे को जूही, पर्वत को राई कर दे, राई को रूई। दिल ही दिल में बात कर, मन में मुलाकात कर, खुद को तू आजाद कर ले मेरे मना। शिव बाबा को याद कर, जी भर उसको प्यार कर, सांसों को आबाद कर ले मेरे मना। सांसों को आबाद कर ले मेरे मना। सांसों को आबाद कर ले मेरे मना। ओम शांति। ಅವ್ಯಕ್ತ ಬಾಪ್ದಾದ ಬಾಬರವರ ಮಹಾವಾಕ್ಯ 31/12/2006 ರಿವೈಸ್ ಆಗ್ತಾ ಇದೆ. 31/12
2006. ಈ ಮಹಾವಾಕ್ಯದ ವಿಶೇಷತೆ ಏನು? ಹೊಸ ವರ್ಷ. दृढ़ता और परिवर्तन शक्ति से कारण व समस्या शब्द को विदाई दे, निवारण व समाधान स्वरूप बनो. ದೃಢತೆ ಮತ್ತು ಪರಿವರ್ತನೆಯ ಶಕ್ತಿಯಿಂದ ಕಾರಣ ಅಥವಾ ಸಮಸ್ಯೆ ಎನ್ನುವ ಶಬ್ದಕ್ಕೆ ವಿದಾಯವನ್ನು ಕೊಟ್ಟು ನಿವಾರಣೆ ಅಥವಾ ಸಮಾಧಾನ ಸ್ವರೂಪ ಆಗಿರಿ. ದೃಢತೆ ಮತ್ತು ಪರಿವರ್ತನೆಯ ಶಕ್ತಿಯಿಂದ ಕಾರಣ ಅಥವಾ ಸಮಸ್ಯೆ ಶಬ್ದವನ್ನು ವಿದಾಯ ಕೊಟ್ಟು निवारणे अथवा समाधान स्वरूप आगिरी. आज नवयुग रचेता बाप दादा अपने चारों ओर के बच्चों को नया वर्ष नवयुग दोनों की मुबारक देने आए हैं. ಇವತ್ತು ನವಯುಗ ರಚೇತ ಬಾಪ್ ದಾದಾ 4 ಕಡೆಯ ಮಕ್ಕಳಿಗೆ ಹೊಸ ವರ್ಷ ಹೊಸ ಯುಗ ಇವೆರಡರ ಶುಭಾಶಯವನ್ನು ಕೊಡ್ಲಿಕ್ಕೋಸ್ಕರ ಬಂದಿದ್ದಾರೆ. चारों ओर के बच्चे भी मुबारक देने पहुंच गए हैं. ಬಾಬಾ ಶುಭಾಶಯ ಕೊಡ್ಲಿಕ್ಕೆ ಬಂದಿದ್ದಾರೆ. 4 ಕಡೆಯ ಮಕ್ಕಳು ಸಹಿತ ಶುಭಾಶಯವನ್ನು ಕೊಡ್ಲಿಕ್ಕೆ ಬಂದಿದ್ದಾರೆ. क्या सिर्फ नए वर्ष की मुबारक देने आए हो या नव युग की भी मुबारक देने आए हो? ಬರೇ ಹೊಸ ವರ್ಷಕ್ಕೋಸ್ಕರ ಅಷ್ಟೇ ಶುಭಾಶಯ ಕೊಡ್ಲಿಕ್ಕೆ ಬಂದಿದ್ದೀರೋ ಅಥವಾ ನವಯುಗಕ್ಕೂ ಶುಭಾಶಯ ಕೊಡ್ಲಿಕ್ಕೆ ಬಂದಿದ್ದೀರಾ? जैसे नए वर्ष की खुशी होती है और खुशियाँ देते हैं. ಹೊಸ ವರ್ಷಕ್ಕೆ ಸಂಬಂಧಿಸಿ ಎಷ್ಟು ಖುಷಿ ಮತ್ತೆ ಬೇರೆಯವರಿಗೂ ಖುಷಿಯನ್ನು ಕೊಡ್ತೀವಿ. तो आप ब्राह्मण आत्माओं को नव युग भी इतना याद है. ಹೊಸ ವರ್ಷ ಅಂತ ಹೇಳ್ಕೊಂಡು ಹೆಂಗೆ ಖುಷಿ ಇರ್ತದೆ, ಮತ್ತೊಬ್ಬರಿಗೂ ಸಹಿತ ಖುಷಿ ಪಡಿಸ್ತೀವಿ. ಹಾಗೆಯೇ ಹೊಸ ಯುಗ ಬಾಬಾ ಹೇಳ್ತಿದ್ದಾರೆ, ಅಷ್ಟು ನೆನಪಿದೆಯಾ? ಹೊಸ ವರ್ಷದ ನೆನಪಿದ್ದಂಗೆ ಹೊಸ ಯುಗ ನೆನಪಿದೆಯಾ? ನವಯುಗ ನಯನಕ್ಕೆ ಸಾಮನೆ ಆಗಯ? ಹೊಸ ಯುಗ ಕಣ್ಣ ಮುಂದೆ ಬಂತ? जैसे नए वर्ष के लिए दिल में आ रहा है कि आया कि आया. ಹೊಸ ವರ್ಷ ಬಂತು ಹೊಸ ವರ್ಷ ಅಂತ ಹೆಂಗೆ ನಮ್ಮ ದಿಲ್ಲಲ್ಲಿ ಇರ್ತದೋ ऐसे ही अपने नवयुग के लिए इतना अनुभव करते हो कि आया कि आया. ಹೊಸ ವರ್ಷ ಬಂದೇ ಬಿಟ್ಟಿತ್ತಂತೆ ಹೆಂಗೆ ನಾವು ಸಮೀಪತೆ ಅನುಭವ ಆಗ್ತದೆ, ಅದೇ ರೀತಿ ಹೊಸ ಯುಗ ಬಂದೇ ಬಿಟ್ಟಿತ್ತು ಅಂತ ಹೇಳ್ಕೊಂಡು ಅನುಭವ ಆಗ್ತಾ ಇದೆಯಾ? ಹಾಗಾದರೆ ಹೊಸ ವರ್ಷದ ಜೊತೆಗೆ ಯಾವುದು ನಮಗೆ ನೆನಪು ಜಾಸ್ತಿ ಬರಬೇಕಂತ ಬಾಬಾ ಇವತ್ತು ನವಯುಗ ಕಿ ಸ್ಮೃತಿ ಇತನಿ ಸಮೀಪಾತಿ ಹೈ. ಹೊಸ ಯುಗದ ಸ್ಮೃತಿ ಅಷ್ಟು ಸಮೀಪ ಬರ್ತಾ ಇದೆಯಾ? वो शरीर रूपी अपनी ड्रेस चमकती हुई सामने नजर आ रही है. ಭವಿಷ್ಯದ ನಮ್ದು ಹೊಳೆಯುವಂಥ ಡ್ರೆಸ್, ಶರೀರ ರೂಪಿ ಡ್ರೆಸ್ ಎಷ್ಟು ಹೊಳಿತಾ ಇದೆ, ಅದು ಕಣ್ಣ ಮುಂದೆ ಬರ್ತಾ ಇದೆಯಾ? बाप दादा डबल मुबारक देते हैं. बच्चों के मन में नयनों में नवयुग की सीनरिया इमर्ज है. ಕಣ್ಣಲ್ಲಿ ಮನಸ್ಸಿನಲ್ಲಿ ಹೊಸ ಯುಗದ ಅದೃಶ್ಯಗಳು सीनरिया इमर्ज है. कितना अपने नवयुग में तन मन धन जन श्रेष्ठ है. ಕಣ್ಣ ಮುಂದೆ ಬರ್ತಾ ಇದೆಯಾ? ಮುಂದಕ್ಕೆ ಬರಲಿರುವಂತಹ ಹೊಸ ಯುಗ, ಅಲ್ಲಿ ಹೊಸ ಶರೀರ ಚಮಕ್ತಿ ಹುಯಿ. ಬಾಬಾ ಹೇಳ್ತಿದ್ದಾರೆ, ಅಲ್ಲಿರುವಂಥ ಸೀನರಿಯ ಇಮರ್ಜ್ ಹೇ. ಹೊಸ ಯುಗದ ತನು ಮನ ಧನ ಜನ ಎಷ್ಟು ಶ್ರೇಷ್ಠ. ಸರ್ವ ಪ್ರಾಪ್ತಿयों के भंडार
सामने आ गई। खुशी है कि आज पुरानी दुनिया में ही और अभी अभी अपने राज्य में होंगे। याद है अपना राज्य? ಈಗ ನಾವು ಹಳೆಯ ನಮ್ಮ ಯುಗದಲ್ಲಿದ್ದೀವಿ, ಹಳೆಯ ಜಗತ್ತಿನಲ್ಲಿದ್ದೀವಿ. ನೆಕ್ಸ್ಟ್ ಈಗ ನಾನು ಹೋಗೋದು ನನ್ನ ರಾಜ್ಯಕ್ಕೆ ಹೋಗ್ತೀನಿ. ಜೈಸೆ ಆಜ್ ಡಬಲ್ ಕಾರ್ಯ ಕೆ ಲಿಯೇ ಆಯೇ ಹೋ. ಇವತ್ತು 2 ಕೆಲಸಕ್ಕೋಸ್ಕರ ಬಂದಿದ್ದೀವಿ. ಯಾಕೆಂದರೆ ಡಿಸೆಂಬರ್ 31 2 ಕೆಲಸ. ಯಾವುದದು? ವಿದಾಯ ಮತ್ತೆ ಬದಾಯ. ಹಳೆ ವರ್ಷವನ್ನು ಕಳಿಸ್ಬೇಕು, ಹೊಸ ವರ್ಷವನ್ನು ಬರ ಮಾಡ್ಕೋಬೇಕು. 2 ಕೆಲಸ. ಪುರಾನೆ ಕೋ ವಿದಾಯಿ ದೇನೆ, ನಯೇ ವರ್ಷಕ್ಕೋ ಬದಾಯಿ ದೇನೆ ಆಯೇ ಹೋ. ಹಳೆಯ ವರ್ಷಕ್ಕೆ ವಿದಾಯವನ್ನು ಕೊಡಲು, ಹೊಸ ವರ್ಷಕ್ಕೆ ಶುಭಾಶಯವನ್ನು ನೀಡಲು ಬಂದಿದ್ದೇವೆ. तो सिर्फ पुराने वर्ष को विदाई देने आए हो या पुरानी दुनिया के ಬರೇ ಹಳೆಯ ವರ್ಷಕ್ಕೆ ವಿದಾಯ ಕೊಡಲಿಕ್ಕೆ ಬಂದಿದ್ದೀರೋ? ಹಳೆಯ ವರ್ಷದ ಜೊತೆ ಜೊತೆಗೆ पुराने संस्कार, पुराने स्वभाव, पुरानी चाल, उसको भी विदाई देने आए हो. ಹಳೆಯ ವರ್ಷಕ್ಕೆ ವಿದಾಯವನ್ನ ಕೊಡುವುದರ ಜೊತೆಗೆ ಹಳೆಯ ಸಂಸ್ಕಾರ, ಹಳೆಯ ಸ್ವಭಾವ, ಹಳೆಯ ನಮ್ಮ ನಡತೆ, ಅದಕ್ಕೂ ವಿದಾಯವನ್ನು ಕೊಡ್ತಿರಲ್ವಾ? ಪುರಾನೆ ವರ್ಷಕ್ಕೋ ವಿದಾಯ ದೇನಾ ತೋ ಸಹಜ. ಅದೇನು ವಿದಾಯ ಕೊಡದಿದ್ರು ಹೋಗ್ತದದು. ಹಳೆಯ ವರ್ಷ ವಿದಾಯ ಕೊಡೋದು ಬಹಳ ಸುಲಭ. ಲೇಕಿನ್ पुराने संस्कारों को विदाई देना इतना सहज लगता है. ಹಳೆಯ ಸ್ವಭಾವ, ಹಳೆಯ ಸಂಸ್ಕಾರ, ಹಳೆಯ ನಡತೆ, ಇದಕ್ಕೂ ಸಹಿತ ವಿದಾಯ ಕೊಡುವಂಥದ್ದು ಅಷ್ಟು ಸಹಜ ಇದೆಯಾ? ಕ್ಯಾ ಸಮಜ್ತೆ ಹೋ? ಮಾಯಾ ಕೋ ಬಿ ವಿದಾಯಿ ದೇನೆ ಆಯೇ ಹೋ. ಇನ್ಯಾವುದಕ್ಕೆ ವಿದಾಯ? ಹಳೆಯ ಸ್ವಭಾವ, ಹಳೆಯ ಸಂಸ್ಕಾರ, ಹಳೆಯ ನಡತೆ ಜೊತೆಗೆ ಮಾಯೆ, ಇದಕ್ಕೂ ಸಹಿತ ವಿದಾಯಿ ದೇನೆ ಆಯೇ ಹೋ. ವರ್ಷಕ್ಕೂ ವಿದಾಯಿ ದೇನೆ ಆಯೇ. ಬರೀ ಒಂದು ವರ್ಷಕ್ಕೋಸ್ಕರಷ್ಟೇ ವಿದಾಯ ಕೊಡಲಿಕ್ಕೆ ಬಂದಿದ್ದೀರೋ ಅಥವಾ ಹಳೆಯ ಸ್ವಭಾವ, ಹಳೆಯ ಸಂಸ್ಕಾರ, ಹಳೆಯ ನಡತೆ ಮತ್ತು ಮಾಯೆಗೂ ವಿದಾಯ ಕೊಡಲಿಕ್ಕೆ ಬಂದಿದ್ದೀರಾ? ವಿದಾಯ ದೇನಾ है ना, या ಮಾಯಾ से थोड़ा प्यार है? ಮಾಯೆಗೆ ವಿದಾಯ ಕೊಡ್ತೀರೋ? ಒಂದು ಸ್ವಲ್ಪ ಪ್ರೀತಿ ಇದೆಯೋ? ಥೋಡಾ ಥೋಡಾ ರಕ್ಕನೆ ಚಾತೆ ಹೋ? ಒಂದು ಸ್ವಲ್ಪ ಸ್ವಲ್ಪ ಇಟ್ಕೊಳ್ಳಿಕ್ಕೆ ಇಷ್ಟಪಡ್ತೀರಾ? बाप दादा आज चारों ओर के बच्चों से पुराने संस्कार स्वभाव से विदाई दिलाने चाहते हैं. ಬಾಬಾ ಸಾಹೇಬ್ ಬಂದದ್ದು ಯಾತಕ್ಕೋಸ್ಕರ? ಇವತ್ತು ಹಳೆಯ ಸ್ವಭಾವ ಸಂಸ್ಕಾರಕ್ಕೆ ವಿದಾಯವನ್ನ ಕೊಡಿಸಲಿಕ್ಕೋಸ್ಕರ ಬಾಬಾ ಇಷ್ಟಪಡ್ತಿದ್ದಾರೆ. ದೇ ಸಕ್ತೆ ಹೋ? विदाई दे सकते हो? हिम्मत है? सोचते हो कि विदाई देने चाहते हैं लेकिन फिर माया आ जाती है क्या? आज के दिन ಬಾಬಾ ಅಂತಾರೆ ವಿದಾಯ ಕೊಡ್ಲಿಕ್ಕೆ ಇಷ್ಟಪಡ್ತೀವಿ, ಆದರೆ ಏನು ಮಾಡೋದು? ಮಾಯೆ ಮತ್ತೆ ಪುನಃ ಬಂದ್ಬಿಡ್ತದೆ. ಆದರೆ ಇವತ್ತಿನ ದಿನ ಮಾತ್ರ ಬಾಬಾ ಹೇಳ್ತಾರೆ, ದೃಢ ಸಂಕಲ್ಪ ಕಿ ಶಕ್ತಿ ಸೆ पुराने संस्कार को विदाई दे, नए युग के संस्कार को, जीवन को बधाई देने की हिम्मत है. ಇವತ್ತಿನ ದಿನ ಮಾತ್ರ ಡಿಸೆಂಬರ್ 31 ಆಗಿರೋದ್ರಿಂದ ಬಾಬಾ ಅಂತಾರೆ ದೃಢ ಸಂಕಲ್ಪದ ಶಕ್ತಿಯಿಂದ ಹಳೆಯ ಸಂಸ್ಕಾರಕ್ಕೆ ವಿದಾಯವನ್ನ ಕೊಟ್ಟು ಹೊಸ ಯುಗದ ಸಂಸ್ಕಾರ, ಹೊಸ ಯುಗದ ಜೀವನಕ್ಕೆ ಶುಭಾಶಯವನ್ನ ಕೊಡುವಂತಹ ಸಾಹಸ ಇದೆಯಾ? ಕೇಳ್ತಿದ್ದಾರೆ ಬಾಬಾ. है हिम्मत? जो समझते ही हो सकता है वह होना ही है हिम्मत वाले? जो समझते ही हिम्मत है वह हाथ उठाओ. यस, हिम्मत है. अच्छा, जिन्होंने नहीं उठाया है वह सोच रहे यार ಕೈ ಎತ್ತಿಲ್ವೋ और ಯೋಚನೆ ಮಾಡ್ತಾ ಇದ್ದಾರೆ. डबल फॉर्नस ने उठाया हाथ, जिसमें हिम्मत है वो हाथ उठाओ, सभी नहीं. ಯಾರ ಹತ್ರ ಸಾಹಸ ಇದೆಯೋ? ಯಾವ ಸಾಹಸ? ಹಳೆಯ ವರ್ಷಕ್ಕೆ ವಿದಾಯ ಕೊಡುವಾಗ ಹಳೆಯ ಸಂಸ್ಕಾರ, ಹಳೆಯ ಸ್ವಭಾವ, ಹಳೆಯ ನಡತೆ ಮತ್ತೆ ಮಾಯೆ, ಇದನ್ನು ಏನ್ ಮಾಡ್ಬೇಕು? ನಾವು ವಿದಾಯ ಕೊಟ್ಟು ಬಿಡಬೇಕು. ಅಷ್ಟು ಹಿಮ್ಮತ್ತಿದೆ ಅಲ್ವಾ?
ದೃಢ ಸಂಕಲ್ಪದ ಶಕ್ತಿ ಇದೆ ಅಲ್ವಾ ಅಂತ ಬಾಬಾ ಕೈ ಎತ್ತಿಸ್ತಾ ಇದ್ದಾರೆ. अच्छा डबल फॉर्नस तो होशियार है, डबल नशा है, इसलिए विदेशियरिಗೂ सहित डबल नशे. देखना बाप दादा हर मास रिजल्ट देखेगा. ಪ್ರತಿ ತಿಂಗಳು ನಿಮ್ಮ ಫಲಿತಾಂಶವನ್ನ ನೋಡ್ತೀನಿ ಅಂತಾರೆ ಬಾಬಾ. ಬಾಪ್ दादा को खुशी है कि हिम्मत वाले बच्चे ही. ಖುಷಿಯಾಗ್ಬಿಡ್ತು ಬಾಬನಿಗೆ ಕೈ ಎತ್ತಿದಕ್ಕೆ. ಯಾಕೆ ಎಂತ ಮಕ್ಕಳು ತಾವು? हिम्मतवान साहसी ಮಕ್ಕಳು. चतुराई से जवाब देने वाले बच्चे ही. ಬಹಳ ಚತುರತೆಯಿಂದ ಕೆಲವೊಮ್ಮೆ ಜವಾಬ್ ಕೊಡ್ತೀರಿ. क्योंकि जानते ही एक कदम हमारी हिम्मत का और हजारों कदम बाप की मदद का तो मिलना ही है. ನಾವು ಸಾಹಸದಿಂದ ಒಂದು ಹೆಜ್ಜೆಯನ್ನ ನಾವು ಮುಂದಿಡೋದು. ನಮ್ಮ ಹೆಜ್ಜೆ ಒಂದು ಸಾಹಸದ ಹೆಜ್ಜೆ. 1000 ಹೆಜ್ಜೆ ಸಹಯೋಗ ಬಾಬಂತು. ಹಿಮ್ಮತೆ ಬಚ್ಚೆ ಮದದೆ ಬಾಪ. हिम्मत एक कदम मदद हजारों कदम बाप की मदद का मिलना ही है. क्योंकि आप अधिकारी हो ना, हम अधिकारी हैं. 1000 कदम मदद के अधिकारी हो. ಒಂದು ಹೆಜ್ಜೆ ಒಳ್ಳೆ ದೃಢ ಸಂಕಲ್ಪ ಮಾಡಿ ಧೈರ್ಯದಿಂದ ಕರೆಕ್ಟ್ ನಾವು ಇದ್ದು ತೋರಿಸಿದ್ರೆ ಬಾಬಾ 1000 ಹೆಜ್ಜೆ ಮುಂದೆ ಬಂದು ನಮಗೆ ಮದದ್ ಕೊಡ್ತಾರೆ. ಆ ಮದದ್ ಪಡ್ಕೊಳ್ಳಿಕ್ಕೆ, ಸಹಯೋಗ ಪಡ್ಕೊಳ್ಳಿಕ್ಕೆ ನಾವೆಲ್ಲ ಅಧಿಕಾರಿ ಮಕ್ಕಳು. ಸಿರ್ಫ್ ಹಿಮ್ಮತ್ ಕೋ ಮಾಯಾ ಹಿಲಾನೆ ಕಿ ಕೋಶಿಶ್ ಕರ್ತಿ ಹೈ. ನಾವೇನು ಹಿಮ್ಮತ್ ಮಾಡ್ತೀವಲ್ಲ, ಇವತ್ತಿನಿಂದ ನಾನು ಹಳೆ ಸಂಸ್ಕಾರ, ಹಳೆ ಸ್ವಭಾವ, ನನ್ನ ನಡತೆ ಎಲ್ಲ ಸರಿ ಮಾಡ್ಕೊಂಡ್ಬಿಡ್ತೀನಿ, ಮಾಯೆಗೆ ಬರ್ಲಿಕ್ಕೆ ಬಿಡಂಗಿಲ್ಲ ಇನ್ನು ಮುಂದಕ್ಕೆ ಅಂತ ಗಟ್ಟಿ ದೃಢ ಸಂಕಲ್ಪದಿಂದ ಸಾಹಸದಿಂದ ಸಂಕಲ್ಪ ಮಾಡ್ತೀವಲ್ವಾ, ಅಷ್ಟೊತ್ತಿಗೆ ಮಾಯೆ ಏನ್ ಮಾಡ್ತದೆ? ಹಿಲಾನೆ ಕಿ ಕೋಶಿಶ್ ಕರ್ತಿ ಹೈ, ನಮ್ಮನ್ನು ಅಲ್ಲಾಡಿಸಲಿಕ್ಕೆ ಪ್ರಯತ್ನ ಪಡ್ತದೆ. ಬಾಪ್ ದಾದಾ ದೇಖ್ತೆ ಹಿ ಹಿಮ್ಮತ್ ಅಚ್ಚಿ ರಖ್ತೆ ಹಿ, ದಿಲ್ ಸೆ ಮುಬಾರಕ್ ಬಿ ದೇತೆ ಹಿ. ನೀವು ಒಳ್ಳೆ ಸಾಹಸದ ಸಂಕಲ್ಪ ಮಾಡ್ತೀರಿ, ನಾನು ಹೃದಯ ತುಂಬಿ ನಿಮಗೆ ಶುಭಾಶಯವನ್ನ ಕೊಡ್ತೀನಿ. ಹಿಮ್ಮತ್ ರಖ್ತೆ. ಫಿರ್ ಸಾತ್ ಮೇ ಹಿಮ್ಮತ್ತಿನ ಜೊತೆಗೆ ಏನ್ ಮಾಡ್ತೀವಂತೆ? ಒಳ್ಳೆ ದೃಢ ಸಂಕಲ್ಪ ಮಾಡ್ತೀವಿ, ಹಿಮ್ಮತ್ ಮಾಡ್ತೀವಿ. ಬಾಬಾ ನಾನು ಇವತ್ತಿನಿಂದ ನಾನು ಏನಾಗ್ತೀನಿ? ಹಳೆಯ ಸಂಸ್ಕಾರ ಇದಕ್ಕೆಲ್ಲ ವಿದಾಯ ಕೊಟ್ಬಿಟ್ಟೆ ಬಾಬಾ. ಹಾ, ಒಳ್ಳೇದು. ಆದ್ರೆ ಜೊತೆಗೆ ಏನ್ ಮಾಡ್ತಾರೆ ಮಕ್ಕಳು? ಸಾತ್ ಮೇ ಅಪ್ಪನೇ ಅಂದರ್ ಹಿ ವ್ಯರ್ಥ ಸಂಕಲ್ಪ ಉತ್ಪನ್ನ ಕರ್ಲೇತೆ. ಒಳ್ಳೆ ಹಿಮ್ಮತ್ತಿನ ಸಂಕಲ್ಪ ಮಾಡೋದು ಮತ್ತೆ ತಮ್ಮೊಳಗೆ ಬಾಬಾ ಹೇಳ್ತಾರೆ ವ್ಯರ್ಥ ಸಂಕಲ್ಪ ಉತ್ಪನ್ನ ಮಾಡ್ತಾರೆ. ಏನಂತ ಹೇಳ್ಕೊಂಡು? ಬಾಬಾ ಕರ್ತೋ ರಹೇ ಹಿ, ಹೋನಾ ತೋ ಚಾಹಿಯೇ, ಬಾಬಾ ಕರೆಂಗೆ ತೋ ಜರೂರ್, ಪತಾ नहीं ये संकल्प आना हिम्मत को कमजोर कर देता है. ಬಾಬಾ ನಾನು ಮಾಡ್ತಾ ಇದ್ದೀನಿ, ಆಗೇ ಆಗ್ತದೆ ಬಾಬಾ, ನಾನು ಅವಶ್ಯಕವಾಗಿ ಮಾಡ್ತೀನಿ, ಟ್ರೈ ಮಾಡ್ತೀನಿ. ಪತಾ ನಹಿ, ಆದರೆ ಗೊತ್ತಾಗ್ತಾ ಇಲ್ಲ ಏನಾಗ್ತಾ ಉಂಟಂತ. ಯಾಕೆ ಹಿಂಗಾಗ್ತಾ ಉಂಟು, ಯಾಕೆ ಹಿಂಗೆ ನಾನು ಮಾಡಿದೆ, ಪತಾ ನಹಿ. ಈ ರೀತಿ ಸಂಕಲ್ಪ ಬಂತಂದರೆ ನಮ್ಮ ಹಿಮ್ಮತ್ ಅದು ದುರ್ಬಲ ಆಗ್ತದೆ. ತೋ 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 ಆ ಜಾತ ಹೈ. ಆದರೆ ಬಂದ್ಬಿಡ್ತದೆ. ಕರ್ತೆ ತೋ ಹೇ, ಮಾಡ್ತಂತ ಇದ್ದೀವಿ, ಆದರೆ ಕರ್ನಾ ತೋ ಹೇ, ಮಾಡ್ಬೇಕಂತಿದ್ದೀವಿ, ಆದರೆ ಹಾಗೆ ಉಡ್ನಾ ತೋ ಹೇ, ನಾನು ಹಾರ್ಬೇಕಂತಿದ್ದೀನಿ, ಆದರೆ तो ये हिम्मत को हिला देती है. ಯಾವ ಶಬ್ದ? ತೋ. ಈ ಶಬ್ದ ನಮ್ಮ ಸಾಹಸವನ್ನ ಅಲುಗಾಡಿಸ್ತದೆ. ಬಾಬಾ ಅಂತಾರೆ तो नहीं सोचो करना ही है. ಆದರೆ ಪತಾ ನಹಿ ತೋ ಈ ಶಬ್ದವನ್ನ ಯೋಚನೆ ಮಾಡಬೇಡಿ. ಮತ್ತೆ ಯಾವ್ದಿಟ್ಕೋಬೇಕು? ಕರ್ನಾ ಹಿ ಹೈ. ಕ್ಯೋ ನಹಿ ಹೋಗಾ? जब बाप साथ है, ಯಾಕಾಗುವುದಿಲ್ಲ? ಬಾಬಾ ನಮ್ಮ ಜೊತೆಗಿದ್ದಾರೆ. तो बाप के साथ में
तो नहीं आ सकता. ಬಾಬಾ ನಮ್ಮ ಜೊತೆಗಿದ್ದಾರೆ. ನಾವು ಸಾಹಸದ ಒಂದೇ ಹೆಜ್ಜೆ ಮುಂದಿಟ್ರೆ 1000 ಹೆಜ್ಜೆ ಮುಂದೆ ಬಂದು ಬಾಬಾ ಮದದು ಕೊಡ್ಲಿಕ್ಕೆ ತಯಾರಿದ್ದಾರೆ. ಬಾಬಾ ಜೊತೆಗಿದ್ದಾರೆ. ಮತ್ತೆ ಬಾಬಾ ಜೊತೆಗಿದ್ದಾರೆ ಅಂತಂದ್ಮೇಲೆ ಈ ತೋತೋ ಶಬ್ದ ಬರ್ಲಿಕ್ಕೆ ಸಾಧ್ಯವಿಲ್ಲ. ಆದ್ರಿಂದ ಮಾಯೆ ಏನ್ ಮಾಡ್ತದಂತೆ? ಹಿಮ್ಮತ್ತನ್ನ ಅಲ್ಗಾಡಿಸ್ತದೆ, ಕಮ್ಜೋರ್ ಮಾಡ್ತದೆ. ಮಾಯೆ ಅಲ್ಗಾಡಿಸ್ಲಿಕ್ಕೆ ಪ್ರಯತ್ನ ಪಡ್ತದೆ. ವ್ಯರ್ಥ ಸಂಕಲ್ಪ ಬರುವಂಗೆ ಮಾಡ್ತದೆ. ವ್ಯರ್ಥ ಸಂಕಲ್ಪ ಉತ್ಪನ್ನ ಕರ್ಲೈತೆ ಅಂದ್ರೆ ಮಾಯೆ ಬರುವಂತ ಸ್ಟೈಲ್ ನೋಡ್ರಿ ಹೆಂಗಿದೆ ಅಂತ. ಹಿಮ್ಮತ್ತನ್ನ ಕಡಿಮೆ ಮಾಡುವಂಗೆ, ನಾವು ದುರ್ಬಲ ಆಗುವಂಗೆ, ಮಾಯೆ ನಮ್ಮನ್ನು ಅಲ್ಗಾಡಿಸುವಂಗೆ ವ್ಯರ್ಥ ಸಂಕಲ್ಪವನ್ನ ತಂದಾಕೋದು. ಅದಕ್ಕೆ ಬಾಬಾ ಮೊದಲೇ ಅಂದಿದ್ದಾರೆ, ದೃಢ ಸಂಕಲ್ಪ ಕಿ ಶಕ್ತಿ ಸೇ पुराने संस्कार को विदाई देना. संस्कार को जीवन को बधाई, पुराने संस्कार को विदाई. ಬಾಬಾ ಹೇಳ್ತಿದ್ದಾರೆ. ತೋ ಶಬ್ದ ಏನಾಯ್ತು ಇವತ್ತು? ದೃಢ ಸಂಕಲ್ಪದ ಮುಂದೆ ತೋ ಶಬ್ದ ಏನಾಗ್ತದೆ? ಬಾಬಾ ಜೊತೆಗಿದ್ದಾರೆ ಅಂತ ಅನ್ನುವಂತಹ ನಮಗೆ ನಿಶ್ಚಯ ಇದ್ದಾಗ ತೋ ಶಬ್ದ ಸಮಾಪ್ತಿ ಆಗ್ತದೆ. तो इस नए वर्ष में नवीनता क्या करेंगे? ಹಾಗಾದ್ರೆ ಈ ಹೊಸ ವರ್ಷದಲ್ಲಿ ಏನು ಹೊಸತನವನ್ನ ಮಾಡಿ ತೋರಿಸ್ತೀರಿ? ಹಿಮ್ಮತ್ ಕೆ ಪಾವ್ ಕೋ ಮಜಬೂತ್ ಬನಾವ್. ಬಾಬಾ ಹೇಳ್ತಾರೆ, ಸಾಹಸದ ಹೆಜ್ಜೆಯನ್ನ, ಕಾಲನ್ನ ಮಜಬೂತ್ ಮಾಡಿಕೊಳ್ಳಿ. ಏನ್ ಸಂಕಲ್ಪ, ದೃಢ ಸಂಕಲ್ಪದ ಮಾಡಿ ಸಾಹಸದ ಸಂಕಲ್ಪ ಮಾಡಿವೋ ಅದನ್ನ ಮಜಬೂತ್ ಮಾಡ್ಕೊಳ್ಳಿ. ಏನ್ ಸಂಕಲ್ಪ ಮಾಡಿದೀವಿ? ಹಳೆಯ ವರ್ಷ ಹೋಗುವಾಗ ನಮ್ಮ ಹಳೆಯ ಸಂಸ್ಕಾರ, ಹಳೆಯ ಸ್ವಭಾವ, ಆಮೇಲೆ ಮಾಯೆ, ನಂತರ ಹಳೆಯ ಚಾಲ್, ಇವೆಲ್ಲವನ್ನು ನಾನು ವಿದಾಯ ಕೊಡ್ತೀನಿ. ಹಳೆಯ ವರ್ಷ ಜೊತೆಗೆ ಇದನ್ನು ಕಳಿಸಿ ಬಿಡ್ತೀನಿ ಅಂತ ಏನು ಹಿಮ್ಮತ್ತಿನ ಸಂಕಲ್ಪ ಮಾಡಿದಿರಿ, ಆ ಸಂಕಲ್ಪದಲ್ಲಿ ದೃಢತೆ ಶಕ್ತಿ ಇರಲಿ ಅಂತ ಬಾಬಾ ಆಶೀರ್ವಾದ ಮಾಡಿದ್ದಾರೆ. ಆದ್ರಿಂದ ಹಿಮ್ಮತ್ತಿಗೆ ಪಾವುಕೋ ಮಜಬೂತ್ ಬನಾವ್. ಸಾಹಸದ ಕಾಲನ್ನ, ಹೆಜ್ಜೆಯನ್ನ ಮಜಬೂತ್ ಮಾಡ್ಕೊಳ್ಳಿ. ಐಸಿ ಹಿಮ್ಮತ್ ಕಾ ಪಾವ್ ಮಜಬೂತ್ ಬನಾವೋ. ಯಾವ ರೀತಿ ಹಿಮ್ಮತ್ತಿನ ಪಾವನ್ನ ಮಜಬೂತ್ ಮಾಡ್ಕೋಬೇಕಂದ್ರೆ ಜೋ ಮಾಯಾ ಖುದ್ ಹಿಲ್ ಜಾಯ್. ಬಾಬಾ ಹೇಳ್ತಾರೆ, ಇಷ್ಟು ನಮ್ಮ ಹಿಮ್ಮತ್ತಿನ ಕಾಲು ಮಜಬೂತ್ ಇರ್ಬೇಕು. ಮಾಯೆ ನಮ್ಮನ್ನು ಅಲ್ಗಾಡಿಸ್ಲಿಕ್ಕೆ ಬಂದ್ರೆ ಮಾಯನೇ ಅಲ್ಗಾಡಬೇಕು ವಿನಃ ನಾನಿಟ್ಟ ಹೆಜ್ಜೆ ಅಲುಗಾಡಲು ಸಾಧ್ಯವಿಲ್ಲ. ಪಾವ್ ನಹಿ हिले, माया खुद हिल जाए तो नए ವರ್ಷ में ನವೀನತ ಕರೆಂಗೆನ. ಇದು ಹೊಸ ವರ್ಷದಲ್ಲಿ ಈ ಹೊಸತನವನ್ನ ಮಾಡ್ತಿರಲ್ವಾ? ಜೈಸೆ ಕಬಿ ಹಿಲ್ತೆ ಕಬಿ ಮಜಬೂತ್ ರಹತೆ, ಐಸೆ तो नहीं करेंगे ना. ಕೆಲವೊಮ್ಮೆ ಅಲ್ಗಾಡೋದು, ಕೆಲವೊಮ್ಮೆ ಗಟ್ಟಿ ಮುಟ್ಟಾಗಿರೋದು, ಈ ರೀತಿ ಮಾಡಂಗಿಲ್ಲಲ್ವಾ? आप सभी का कर्तव्य ऑक्यूपेशन क्या है? ನಮ್ಮ ऑक्यूपेशन ಏನು? अपने को क्या कहलाते हो? याद करो, अपना ऑक्यूपेशन क्या है? विश्व कल्याणी, विश्व परिवर्तक. ನಮ್ಮ ऑक्यूपेशन ಏನು? विश्व कल्याणी, विश्व परिवर्तक. यह आपका ऑक्यूपेशन है. विश्व कल्याणी, विश्व परिवर्तक आपका ऑक्यूपेशन. ನಮ್ಮ ಉದ್ಯೋಗ ಏನು? ವಿಶ್ವ ಕಲ್ಯಾಣ. ಬಾಬಾ ಹೇಳ್ತಾರೆ ವಿಶ್ವ ಪರಿವರ್ತನೆ ಮಾಡೋದು. तो बाप दादा को कभी कभी मीठी मीठी हंसी आती है. ವಿಶ್ವ ಪರಿವರ್ತಕ ಟೈಟಲ್ तो है. ಮಕ್ಕಳಿಗೆ ಬಿರುದು ಬಂದ್ಬಿಟ್ಟಿದೆ. ಯಾವುದು? ವಿಶ್ವ ಪರಿವರ್ತಕರು, ವಿಶ್ವ ಕಲ್ಯಾಣಿಕಾರಿಗಳು. विश्व परिवर्तक होना, सभी विश्व परिवर्तक होना या लंदन परिवर्तक, इंडिया परिवर्तक, विश्व परिवर्तक होना, सभी ಎಲ್ಲರೂ विश्व परिवर्तकरल्वा. चाहे गांव में रहते ही, चाहे लंदन में, चाहे अमेरिका में रहते ही, लेकिन विश्व कल्याणकारी होना. ಆಕ್ಯುಪೇಷನ್ ಗೊತ್ತಾಯ್ತಲ್ವಾ? ಬಾಬಾ ನಮಗೆ ಕೊಟ್ಟ ಬಿರುದು ಗೊತ್ತಾಯ್ತಲ್ವಾ? विश्व परिवर्तक, विश्व कल्याणी. तो हो तो कांध हिलाओ, कांध हिलाओ, पक्का है ना?
75% हो, 75% विश्व कल्याणी, 25% माफ है, 75% ನಾನು ವಿಶ್ವ ಕಲ್ಯಾಣಿ, 25% ಮಾಫ್ है। बाबा ಹೇಳ್ತಿದ್ದಾರೆ आपकी चैलेंज क्या है, आपकी चैलेंज क्या है, प्रकृति को भी चैलेंज की है, प्रकृति को भी परिवर्तन करना है, तो अपना ऑक्युपेशन याद करो। ವಿಶ್ವ ಕಲ್ಯಾಣ, ವಿಶ್ವ ಪರಿವರ್ತನೆ ಅನ್ನುವಾಗ ಪ್ರಕೃತಿಯನ್ನು ಪರಿವರ್ತನೆ ಮಾಡೋದು ನಮ್ಮ ऑक्युपेशन। कभी कभी अपने लिए भी सोचते हो करना तो नहीं चाहिए लेकिन हो जाता है, ಇದೊಂದು ವೀಕ್ ಸಂಕಲ್ಪ। ಮಾಡಬಾರ್ದಂತ ಅನಿಸ್ತದೆ, ಆದರೆ ಆ ರೀತಿ ಆಗ್ಬಿಡ್ತದೆ, ಹಂಗಿರಬಾರ್ದಂತ ಅನಿಸ್ತದೆ, ಆದರೆ ಹಂಗಿದ್ದು ಬಿಡ್ತೀನಿ। तो ऑक्युपेशन क्या है, आपका टाइटल क्या है, विश्व परिवर्तक, प्रकृति परिवर्तक, स्व परिवर्तक तो नहीं बन सकते। बाबा ಕೇಳ್ತಿದ್ದಾರೆ ನಾವು करना तो नहीं चाहिए लेकिन हो जाता है, ನಾನು ಈ ರೀತಿ ಮಾಡಬಾರದು ಅದೇ ರೀತಿ ಆಗ್ಬಿಡ್ತದೆ। ನೋಡಿದ್ರೆ ನಾವು ವಿಶ್ವ ಪರಿವರ್ತಕರು, प्रकृति परिवर्तकರು, स्व परिवर्तकರು। शक्ति से ना क्या सोचते हो, हाँ ಹೇಳಿ, नहीं बन सकते, ऑक्युपेशन करेक्ट ಮಾಡ್ಲಿಕ್ಕೆ ಬರ್ತದೋ ಇಲ್ಲೋ, ವಿಶ್ವ ಪರಿವರ್ತಕರು। शक्ति सैन्य ಏನು ಯೋಚನೆ ಮಾಡ್ತಿದ್ದೀರಿ, इस वर्ष में अपना ऑक्युपेशन विश्व परिवर्तक का याद रखना। ಈ ವರ್ಷ ವಿಶ್ವ ಪರಿವರ್ತಕ ಎನ್ನುವ ऑक्युपेशन ಅನ್ನ ನೆನ್ಪಿಟ್ಕೋಬೇಕು। स्वप्रति अपने ब्राह्मण परिवार प्रति भी परिवर्तक बनना, ಸ್ವಯಂ ಪ್ರತಿನೂ ಪರಿವರ್ತಕರಾಗಬೇಕು, ನಮ್ಮ ಬ್ರಾಹ್ಮಣ ಪರಿವಾರದ ಪ್ರತಿನೂ ಪರಿವರ್ತಕರಾಗಬೇಕು। ಪಹಲೆ ತೋ ಚಾರಿಟಿ ಬಿಗಿನ್ಸ್ ಎಟ್ ಹೋಮ್, ಮೊದಲು ಯಾರು ನಾವು। ಬಾಬಾ ಅಂತಿದ್ದಾರೆ ಸ್ವಪ್ರತಿ अपने ब्राह्मण परिवार प्रति भी परिवर्तक बनना, पहले तो चैरिटी बिगिन्स एट होम। तो अपने ऑक्युपेशन का प्रैक्टिकल स्वरूप प्रत्यक्ष करेंगे ना, स्व परिवर्तन जो स्वयं भी चाहते हो, बाप दादा भी चाहते हो, जानते हो ना, ನಾನು ಚೇಂಜ್ ಆಗಬೇಕು, ನಾನು ಚೇಂಜ್ ಆಗಬೇಕಂತ ಸ್ವಯಂ भी चाहते हो ना, बाप दादा भी चाहते हैं ना। ಸ್ವಯಂ ನಾನು ಚೇಂಜ್ ಆಗಬೇಕಂತ ಇಷ್ಟ ಇದೆಯೋ ಇಲ್ಲೋ, ಬಾಬನಿಗೆ ಇಷ್ಟ ಇದೆಯೋ ಇಲ್ಲೋ। बाप दादा पूछते ही आप सभी बच्चों का लक्ष्य क्या है, मेजॉरिटी एक ही जवाब देते ही। ಎಲ್ಲರ ಲಕ್ಷ್ಯ ಏನಂತ ಕೇಳಿದರೆ ಮೆಜಾರಿಟಿ ಎಲ್ಲ ಮಕ್ಕಳು ಒಂದೇ ಉತ್ತರ ಕೊಡ್ತಾರೆ, ಯಾವುದದು, ನಮ್ಮ ಲಕ್ಷ್ಯ ಏನು, ಗುರಿ ಏನು, ಬಾಪ್ ಸಮಾನ್ ಬನ್ನಾ ಹೇ, ನಮ್ಮ ಗುರಿ ತಂದೆಯ ಸಮಾನ ಆಗಬೇಕು। ಎಲ್ಲರೂ ಅದೇ ಗುರಿ ಇಟ್ಕೊಂಡಿದ್ದೀವಿ, ಟೀಕ್ ಹೈ, बाप समान बनना ही है। कि देखेंगे सोचेंगे, ನೋಡ್ತೀನಿ, ಯೋಚನೆ ಮಾಡ್ತೀನಿ, ट्राई ಮಾಡ್ತೀನಿ, डैश डैश डैश। तो बाप भी यही चाहते हैं कि इस वर्ष में 70 वर्ष पूरे हो रहे हैं। ಎಷ್ಟನೇ ಇಸ್ವಿದ ಮುರಳಿ ಇದು, 2006 ಈಶ್ವರ್ಯ ವಿಶ್ವದಲ್ಲಿ ಪ್ರಾರಂಭ ಆಗಿ ಎಷ್ಟು ವರ್ಷ ಆಯಿತು, 70 ಇಯರ್ಸ್। 2006ನೇ ಇಸ್ವಿಗೆ 70 ವರ್ಷ ಆಗಿದೆ। जब 71 वर्ष में कोई कमाल करके दिखाओ, ಈಗ 71ನೇ ವರ್ಷಕ್ಕೆ ಕಾಲಿಡ್ತಿದ್ದೀರಿ ಅಂತಂದಮೇಲೆ ಏನಾರು ಒಂದು ಚಮತ್ಕಾರ ಮಾಡಿ ತೋರಿಸಿ। सब इतनी सेवा के उमंग में भिन्न भिन्न प्रोग्राम बनाते रहते हैं, ಎಷ್ಟು ಉತ್ಸಾಹದಿಂದ ಭಿನ್ನ ಭಿನ್ನ ಪ್ರೋಗ್ರಾಮ್ ಅನ್ನೆಲ್ಲ ರೆಡಿ ಮಾಡ್ತೀರಿ, ಸಫಲ್ भी होते रहते हैं, ಅದರಲ್ಲಿ ಸಫಲತೆಯನ್ನು ಕಾಣ್ತಾ ಇದ್ದೀವಿ। बाप दादा को भी खुशी है, ನನಗೂ ಖುಷಿ ಇದೆ। मेहनत जो करते हैं सफलता मिलती है, ಎಷ್ಟು ಪರಿಶ್ರಮ ಪಡ್ತಿದ್ದೀರಿ, ಸಫಲತೆ ಸಿಗ್ತಾ ಇದೆ, ಭಿನ್ನ ಭಿನ್ನ ಪ್ರೋಗ್ರಾಮ್ ಮಾಡ್ತಾ ಇದ್ದೀರಿ। ಬಾಬಾ ಹೇಳ್ತಾರೆ ನನಗೂ ಬಹಳ ಖುಷಿ ಇದೆ, ಎಷ್ಟು ಉತ್ಸಾಹ ಇದೆ ನಿಮಗೆ, कितना उमंग। व्यर्थ नहीं जाती है लेकिन सेवा किस लिए करते हो, ಏನು ವ್ಯರ್ಥ ಇಲ್ಲ, ಸೇವೆ ಮಾಡೋದು ಯಾವುದಕ್ಕೋಸ್ಕರ, तो क्या जवाब देते हो, ಸೇವೆ ಮಾಡೋದು ಯಾವುದಕ್ಕೋಸ್ಕರ, ಎಕ್ಸಿಬಿಷನ್ ಮಾಡೋದು ಯಾವುದಕ್ಕೋಸ್ಕರ, ಶಿಬಿರ ಮಾಡೋದು ಯಾವುದಕ್ಕೋಸ್ಕರ, ಎಲ್ಲ VIP ಗಳನ್ನು ಮದುವೆನ ಕರ್ಕೊಂಡು ಹೋಗೋದು ಯಾವುದಕ್ಕೋಸ್ಕರ,
ಅಥವಾ ಎಲ್ಲ ಪಾಂಪ್ಲೆಟ್ ಹಂಚಿ ಬೇರೆ ಬೇರೆ ಪ್ರೋಗ್ರಾಮ್ ಎಲ್ಲ ಮಾಡ್ತೀವಿ. ಯಾವುದಕ್ಕೋಸ್ಕರ? लक्ष्य ಒಂದೇ ನಮ್ದು, बाप को प्रत्यक्ष करने के लिए. ನೋಡಿ, ಸ್ವಯಂ ಪುರುಷಾರ್ಥ ಮಾಡುವಾಗ ಲಕ್ಷ್ಯ ಏನು? ತಂದೆಯ ಸಮಾನ ಆಗಬೇಕು. ಸರ್ವಿಸ್ ಮಾಡುವಾಗ ಲಕ್ಷ್ಯ ಏನು? ತಂದೆಯನ್ನ प्रत्यक्षಗೊಳಿಸಬೇಕು. तो बाप आज बच्चों से प्रश्न पूछते ही बाप को प्रत्यक्ष तो करना ही है. करेंगे ना? करेंगे ना? लेकिन बाप को प्रत्यक्ष करने के पहले, ಬಾಬನನ್ನ ಪ್ರತ್ಯಕ್ಷಗೊಳಿಸುವಕ್ಕಿಂತ ಮೊದಲು ಸ್ವಕೋ ಪ್ರತ್ಯಕ್ಷ ಕರೋ. ಬಾಬನನ್ನ ಪ್ರತ್ಯಕ್ಷಗೊಳಿಸುವ ಮೊದಲು ಸ್ವಯಂ ಅನ್ನು ಪ್ರತ್ಯಕ್ಷಗೊಳಿಸಿರಿ. ಬೋಲೋ, ಶಿವಶಕ್ತಿಯ यह वर्ष ಶಿವಶಕ್ತಿ के रूप में स्वयं को प्रत्यक्ष करेंगे ना. ಶಿವಶಕ್ತಿಯರು ಬಾಬಾ ಹೇಳ್ತಿದ್ದಾರೆ, ಈ ವರ್ಷ ಶಿವಶಕ್ತಿ ರೂಪದಲ್ಲಿ ತಮ್ಮನ್ನ ಪ್ರತ್ಯಕ್ಷಗೊಳಿಸ್ತಿರಲ್ವಾ? ಕರೆಂಗೆ? ಜನಕ್ ಬೋಲೋ. ಯಾರು ಕೇಳ್ತಿದ್ದಾರೆ? ಬಾಬಾ. ಜಾನಕಿ ದಾದಿ, ಕರ್ನಾ ಹಿ ಹೈ. ದಾದಿದ ಉತ್ತರ, साथी पहली लाइन दूसरी लाइन में बैठी हुई टीचर से हाथ उठाओ. ಬಾಬಾ ಅಂತಾರೆ, ಮೊದಲನೇ ಲೈನಲ್ಲಿ ಕುಂತವರು, ನೆಕ್ಸ್ಟ್ ಟೀಚರ್ಸ್ ಯಾರು ಕೂತ್ಕೊಂಡಿದ್ದೀರಿ ಕೈ ಎತ್ತಿ. इस वर्ष में करके दिखाएंगे ना? करेंगे नहीं, करके दिखाना ही है. अच्छा, सभी टीचर्स ने उठाया या कोई ने नहीं उठाया? अच्छा, मधुबन वाले, करना ही है, करना पड़ेगा, क्योंकि मधुबन तो नजदीक है ना. तारीख नोट कर देना, तारीख नोट कर देना. 31 तारीख ಇವತ್ತಿನ ಮುರಳಿ ತಾರೀಖ್ ನೋಟ್ ಮಾಡ್ಕೊಳ್ಳಿ. 31/12/2006. ಟೈಮ್ ಬಿ ನೋಟ್ ಕರ್ನಾ. ಬಾಬಾ ಅಂತ ನನಗೆ ನಿಮಗೆ ಹೇಳ್ತಾ ಇರುವ ಸಮಯ ನೆನ್ಪು ಮಾಡ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ. 9:20 ಬರ್ದಾರೆ ಇಲ್ಲಿ. ಟೈಮ್ ಬಿ ನೋಟ್ ಕರ್ನಾ. 9 बजे और 20 मिनट. दिनांक भी नोट करना, 31 दिसंबर 2006. नोट करो, 9 बजे 20 मिनट. ಏನಂತ ನೋಟ್ ಮಾಡ್ಕೊಳ್ಳೋದು? ಏನಂತ ನೋಟ್ ಮಾಡ್ಕೊಳ್ಳೋದು? ಬಾಬಾ, ನಾನು ದೃಢ ಸಂಕಲ್ಪದಿಂದ, ಹಿಮ್ಮತ್ತಿನಿಂದ ಹಳೆಯ ವರ್ಷ ಹೋಗುವುದರ ಜೊತೆಗೆ ನನ್ನ ಹಳೆಯ ಸಂಸ್ಕಾರ, ಹಳೆಯ ಸ್ವಭಾವ, ಹಳೆಯ ಚಾಲ್, ನಂತರ ಮಾಯೆಯನ್ನು ನಾನು ವಿದಾಯ ಕೊಟ್ಟೇ ಕೊಡ್ತೀನಿ. ಕರ್ನಾ ಹಿ ಹೈ. ನನ್ನ ಆಕ್ಯುಪೇಷನ್ ಆಗಿದೆ ವಿಶ್ವ ಪರಿವರ್ತಕ. ನಾನು ಪರಿವರ್ತನೆ ಮಾಡಿ ತೋರಿಸ್ತೀನಿ. ವಿಶ್ವ ಪರಿವರ್ತಕರು, ಪ್ರಕೃತಿಯ ಪರಿವರ್ತಕರು, ಸ್ವಪರಿವರ್ತಕರು ನಾವು. ಆದ್ರಿಂದ ಸ್ವಪ್ರತಿ ಬ್ರಾಹ್ಮಣ ಪರಿವಾರ ಪ್ರತಿ ಬಿ ಪರಿವರ್ತಕ ಬನ್ನ ಆಗ್ಬೇಕಂತಿದ್ದೀನಿ ಅಂತ ಹೇಳ್ಕೊಂಡು ಅನ್ನುವಂಗಿಲ್ಲ. ಮತ್ತೆ ನಂತರ ಬಾಬಾ, ಕರ್ಕೆ ದಿಖಾನಾ ಹಿ ಹೈ. अच्छा, पांडव सेना, पांडव को क्या दिखाना? विजयी पांडव. पांडवर ಏನು ತೋರಿಸ್ಬೇಕೀಗ? विजयी पांडವರು. कभी कभी के विजय नहीं है ही विजयी पांडव. तो इस वर्ष में ऐसा बनकर दिखाना या कहेंगे क्या करे? ಏನ್ ಮಾಡ್ಲಿ ಬಾಬಾ, ನೀನಂತೇನೋ ಹೇಳ್ಬಿಟ್ಟಿ, क्या करे? माया आ गई ना, चाहते नहीं थे आ गई. ಈ ರೀತಿ ಮತ್ತೆ ಹೇಳಂಗಿಲ್ಲಲ್ಲ. ಬಾಬಾ ನಮ್ಮ ಹತ್ರ ಪಕ್ಕ ಮಾಡ್ತಿದ್ದಾರೆ. ಈ ರೀತಿ ಹೇಳಂಗಿಲ್ಲಲ್ಲ. ಬಾಬಾ ಮಾಯೆ ಬಂದ್ಬಿಡ್ತು, ಚಾತೆ नहीं थे आ गई. बाप दादा ने पहले भी कहा है, माया अपना लास्ट टाइम तक आना बंद नहीं करेगी. ಕೊನೆಯ ಸಮಯದವರೆಗೂ ಮಾಯೆ ಬರುವುದು ಅದು ಬಂದಾಗುವುದಿಲ್ಲ. ಗೊತ್ತಾಯ್ತಲ್ಲ? माया अपना लास्ट टाइम तक आना बंद नहीं करेगी, लेकिन माया का काम है आना. और आपका काम क्या है? विजयी बनना.
आपको टाइटल दिया है बाबा विजयी पांडव। माया का काम है आना, आपका काम है विजयी बनना। तो ये नहीं सोचो चाहते थोड़े ही है लेकिन माया आ जाती है, हो जाता है। ऐसे नहीं सोचो ಇಲ್ಲ ನನಗೆ ಆ ರೀತಿ ಮಾಡ್ಬೇಕಂತ ಇಷ್ಟ ಇಲ್ಲ, ಆದರೆ ಮಾಯ ಬಂದ್ಬಿಡ್ತದೆ, ಕೆಲವೊಮ್ಮೆ ಹಿಂಗೆ ಹೆಚ್ಚು ಕಡಿಮೆ ಆಗ್ಬಿಡ್ತದೆ, चाहते नहीं थे लेकिन हो गई, हो जाता है। ऐसे नहीं सोचो। अब बाप दादा इस वर्ष के साथ इन शब्दों को विदाई दिलाने चाहते हैं। कौन सी शब्दों को ಗೊತ್ತಾಯ್ತಲ್ಲ? ಯಾವ್ದ್ಯಾವ್ದಕ್ಕೆ ವಿದಾಯ ಕೊಡಬೇಕು ಅನ್ನೋದನ್ನೆಲ್ಲ ನೋಟ್ ಮಾಡ್ಕೋಬೇಕು. ಹೇಗೆ ಹಳೆಯ ಸ್ವಭಾವ, ಸಂಸ್ಕಾರ, ಚಾಲು, ಮಾಯೆ ಜೊತೆಗೆ ಮಾಯೆ ಬಂದಾಗ ಯಾವ ಟೈಪಿನ ಸಂಕಲ್ಪಗಳು, ವೀಕ್ ಸಂಕಲ್ಪ, ಅದಕ್ಕೂ ವಿದಾಯ ಕೊಟ್ಟು ಬಿಡ್ಬೇಕ. ये नहीं सोचो चाहते थोड़ी ही है, माया आ जाती है, हो जाता है, पता नहीं, ಮತ್ತೆ तो ये सब बाबा ಹೇಳ್ತಿದ್ದಾರೆ। इन शब्दों को विदाई दिलाने चाहते हैं। 12 बजे इस वर्ष को विदाई देंगे ना? ಯಾಕೆಂದ್ರೆ ಈಗ ಬಾಬಾ ಈ ಮುರಳಿ ನುಡಿಸುವಾಗ 9 ಗಂಟೆ 20 ನಿಮಿಷ, 12 ಗಂಟೆಗೆಲ್ಲ ವಿದಾಯ ಕೊಡ್ತೀರಲ್ವಾ? 12 बजे तो जो घंटे बजाओ ना, 12 ಗಂಟೆಗೆ ಏನ್ ಮಾಡ್ರಿ ಅಂತಾರೆ ಬಾಬಾ? घंटे बजाओ। आज जब घंटे बजाओ तो किसका घंटा बजाएंगे? दिन का, वर्ष का, या माया की विदाई का घंटा? ಯಾವ್ದ್ರದ್ದು ಗಂಟೆ? ಈ ದಿನ ಹೋಯ್ತು, ಹಳೆಯ ವರ್ಷ ಹೋಯ್ತು ಅಂತ ಗಂಟೆ ಬರ್ಸೋಣೋ, ಅಥವಾ ಮಾಯಾ ಕಿ ವಿದಾಯಿ ಕಾ ಗಂಟಾ ಬಜಾನ? ಯಾವ್ದ್ರದ್ದು ಗಂಟೆ ಬಾರಿಸ್ಬೇಕು? ಮಾಯೆಗೆ ವಿದಾಯ ಕೊಡುವಂತಹ ಗಂಟೆ. ಆದ್ರಿಂದ ಯಾವ ಟೈಪ್ ಅಂತ ಗೊತ್ತಾಯ್ತಲ್ವಾ? ಯಾವ ರೀತಿ ಬಾಬಾ ದುರ್ಬಲತೆಯನ್ನ ವಿದಾಯ ಅಂತಾರೋ, ಮಾಯೆಯ ವೆರೈಟಿ ಸಂಕಲ್ಪಗಳನ್ನ ಈಗ ಬಾಬಾ ಯಾವ್ದ್ಯಾವ್ದು ಹೇಳಿದ್ರು ಹೇಳಿ? ಮೊದಲನೇ ಪೇಜಲ್ಲಿ ಅಂದ್ರು ಬಾಬಾ, ಕರ್ತೋ ರಹೆ ಹಿ, ಹೋನಾ ತೋ ಚಾಹಿಯೆ, ಕರೆಂಗೆ ತೋ ಜರೂರ್, ಪತಾ नहीं ಅಲ್ವಾ? तो आ जाता है, करते तो है, करना तो है, आगे उड़ना तो है। ಬಾಬಾ ಅಂತಾರೆ ಇವೆಲ್ಲ ಏನ್ ಮಾಡ್ತದೆ? ಹಿಮ್ಮತ್ತು ಕೋ ಹಿಲಾ ದೇತಾ ಹೈ. ಆಮೇಲೆ ಏನಂದ್ರು ಬಾಬಾ? ಬಾಬಾ ಮಾಯಾ ಆ ಗಯಿ, ಚಾಹತೆ ನಹಿ ತೇ ಆ ಗಯಿ, ಇವೆಲ್ಲ ಹೋ ಜಾತಾ ಹೈ, ಮಾಯಾ ಆ ಜಾತಿ ಹೈ ಅಂತ ಹೇಳ್ಕೊಂಡು ಇಂಥ ಶಬ್ದಗಳಿಗೂ ಏನ್ ಮಾಡಬೇಕು? ವಿದಾಯವನ್ನ ಕೊಡಬೇಕು. ಇಂಥ ವೀಕ್ ಸಂಕಲ್ಪನು ಮಾಡತಕ್ಕದ್ದಲ್ಲ. ಮೊದಲೇ ಬಾಬಾ ಅಂತಾರೆ ದೃಢತಾ ಕಿ ಶಕ್ತಿ, ಇನ್ನೊಂದಂದ್ರೆ ಬಾಬಾ ಪರಿವರ್ತನ್ ಕಿ ಶಕ್ತಿ. ದೃಢತಾ ಕಿ ದೃಢ ಸಂಕಲ್ಪ ಕಿ ಶಕ್ತಿ ಒಂದು, ನಂತರ ಯಾವುದು? ಪರಿವರ್ತನೆಯ ಶಕ್ತಿ. ಬಾಬಾ ಅಂತಾರೆ ಇವು ಎರಡನ್ನ ನಾವು ಗಟ್ಟಿ ಇಟ್ಕೋಬೇಕು. ಹಿಮ್ಮತ್ ಬಚ್ಚೋಂಕ ಮದದ ಬಾಪ್ಕ, ಇಷ್ಟು ಅವನು ಧೈರ್ಯ ತುಂಬ್ತಾನಂತಂದ್ಮೇಲೆ ಧೈರ್ಯವಾಗಿ ನಾವು ವಿದಾಯ ಕೊಡೋಣಲ್ವಾ? अच्छा, 2 बातें ही। एक तो परिवर्तन शक्ति उसकी कमजोरी है. ಮಕ್ಕಳ ಹತ್ರ ಪರಿವರ್ತನೆ ಮಾಡಿಕೊಳ್ಳುವಂತ ಶಕ್ತಿ ಕಮಜೋರಿ है. प्लान बहुत अच्छा बनाते, ऐसे करेंगे ऐसे करेंगे ऐसे करेंगे, बाप दादा भी खुश हो जाते. ಪ್ಲಾನು ಬಹಳ ಚೆನ್ನಾಗಿ ಮಾಡ್ತಾರೆ ಮಕ್ಕಳು. ಈ ರೀತಿ ಮಾಡ್ತೀನಿ ಬಾಬಾ, ಈ ರೀತಿ ಮಾಡಿ ತೋರಿಸ್ತೀನಿ ಬಾಬಾ. ಬಾಬಾ ಅಂತಾರೆ, ಬಾಬಾನು ಬಹಳ ಖುಷಿ ಪಡ್ತಾರೆ. बहुत अच्छे प्लान बनाए, लेकिन परिवर्तन शक्ति की कमी होने के कारण कुछ परिवर्तन होता है, कुछ रह जाता है. ಪರಿವರ್ತನೆ ಮಾಡಿಕೊಳ್ಳುವಂತ ಶಕ್ತಿ ಕಡಿಮೆ ಇರುವ ಕಾರಣದಿಂದ ಕೆಲವು ಕರೆಕ್ಟ್ ಪರಿವರ್ತನೆ ಆಗ್ತಾರೆ, ಕೆಲವರು ಹಾಗೆ ಕೆಲವು ಉಳ್ಕೊಂಡ್ಬಿಡ್ತದೆ. ದೂಸರಿ ಕಮಿ, ಒಂದು ಕೊರತೆ ಏನಂತ ಗೊತ್ತಾಯ್ತಲ್ಲ? ಪರಿವರ್ತನೆ ಮಾಡಿಕೊಳ್ಳುವ ಶಕ್ತಿ ಸ್ವಲ್ಪ ಕಡಿಮೆ ಇದೆ. ಎರಡನೇದು दृढ़ता की, संकल्प अच्छे अच्छे करते हो. आज भी देखो कितने कार्ड, कितने अंजाम, कितने वायदे देखे बाप दादा ने देखा है. बहुत पत्र अच्छे अच्छे आए हैं, कार्ड पत्र आदि सब स्टेज पर सजे हुए रखे हैं.
ಹೊಸ ವರ್ಷಕ್ಕೆ ಏನು ಮಾಡ್ತಾರೆ, ಎಲ್ಲ ಕಾರ್ಡು, ಗ್ರೀಟಿಂಗ್ಸ್, ಹ್ಯಾಪಿ ನ್ಯೂ ಇಯರ್ ಅಂತೆಲ್ಲ ಬರ್ತದಲ್ಲ, ಸ್ಟೇಜಿನಲ್ಲಿ ಶೃಂಗಾರ ಮಾಡಿ ಇಟ್ಟಿದ್ದಾರೆ. ಬಾಬಾ ಅದನ್ನೆಲ್ಲ ಹೇಳ್ತಾರೆ, ಎಷ್ಟು ಪತ್ರಗಳು ಬಂದಿವೆ, ತೋ ಕರೆಂಗೆ ದಿಖಾಯಂಗೆ, ಹೋನಾ ಹಿ ಹೈ ಬನ್ನಾ ಹಿ ಹೈ, ಪದಂ ಪದಂ ಗುಣ ಯಾದ್ ಪ್ಯಾರ್ ಸಬ್ ಬಾಪ್ ದಾದಾ ಕೆ ಪಾಸ್ ಪಹುಂಚಾ ಹೈ. ನೀವೇನು ಸಂಕಲ್ಪ ಮಾಡಿದಿರೋ ಎಲ್ಲ ನನ್ನ ಹತ್ತಿರ ಬಂದು ತಲುಪಿದೆ. आप जो सम्मुख बैठे हो उनके दिल का आवाज भी बाप दादा के पास पहुंचा. ಬೇರೆ ಬೇರೆ ಕಡೆಯವರೆಲ್ಲ ಪತ್ರದ ಮೂಲಕ, ಕಾರ್ಡ್ ಮೂಲಕ ಕಳಿಸಿದೆಲ್ಲ ತಲುಪಿತು. ನೀವೆಲ್ಲ ನನ್ನ ಸಮ್ಮುಖದಲ್ಲಿ ಕುಳಿತಿದ್ದೀರಿ. ನಿಮ್ಮದು ಸಹಿತ ಏನಾಯ್ತಂತಾರೆ ಬಾಬಾ, ದಿಲ್ ಕಾ ಆವಾಜ್ ಏನಾಯ್ತು, ನನಗೆ ತಲುಪಿದೆ. ಲೇಕಿನ್ ಅಭಿ ಬಾಪ್ ದಾದಾ ಇನ್ ದೋ ಶಕ್ತಿಯೋं के ऊपर अंडरलाइन करा रहे हैं. ಯಾವ ಎರಡು ಶಕ್ತಿ? ಪರಿವರ್ತನ ಶಕ್ತಿ, ಎರಡನೇದು दृढ़ता की शक्ति. एक दृढ़ता की कमी आ जाती है. कमी का कारण दृढ़ते शक्ति सಡಿಲಾದ ಕೂಡಲೇ ಏನಾಗ್ತದೆ, अलबेलापन, दूसरे को देखने का. दृढ़ता जब ढीला होता तब दूसरों को देखने का अलबेलापन आ जाता है. ದೃಢತೆ ಇರಬೇಕು. ಮತ್ತೊಬ್ಬರನ್ನ ನೋಡೋದು ಮುಗೀತು, ಇವರ ದೃಢತೆ ಏನಾಗ್ತದೆ, ಸಡಿಲಾಗ್ಬಿಡೋದು. हो जाएगा, करते रहेंगे, करेंगे, जरूर करेंगे, ಮುಗೀತು. ಇದು ದೃಢತೆ ಸಂಕಲ್ಪನ. ಆಗ್ತದೆ ಬಿಡಿ, ಇವತ್ತೆಲ್ಲ ನಾಳೆ ಆಗ್ತದೆ, ಆಯಿತು, ಕರ್ತೋ रहेंगे, ಕರೆಂಗೆ, ಮಾಡ್ತೀನಿ, ಮಾಡಬೇಕಂತ ಪ್ರಯತ್ನ ಪಡ್ತಿದ್ದೀನಿ ಅಂತ ಅನ್ನೋದು. ಆದರೆ ದೃಢತೆ ಕಡಿಮೆ ಆಗಲಿಕ್ಕೆ ಕಾರಣ ಏನಂತಾರೆ ಬಾಬಾ? ಯಾವಾಗ? ಕಮ್ಮಿ ಕಾ ಕಾರಣ ಕ್ಯಾ ಹೈ? ದೃಢತೆಯಲ್ಲಿ ಕಡಿಮೆ ಆಗಲಿಕ್ಕೆ ಕಾರಣ ಏನು? ಅಲ್ಬೆಲಪನ್ನ ಅವರು ದೂಸರಂಕೋ ದೇಖ್ನೇಕ. ಯಾವ ದುರ್ಬಲತೆ? ಮತ್ತೊಬ್ಬರನ್ನ ನೋಡೋದು, ಮತ್ತೊಬ್ಬರನ್ನ ಕಂಪೇರ್ ಮಾಡಿದ ಕೂಡಲೇ ನಮ್ಮ ದೃಢತೆ ಏನಾಗ್ತದೆ, ಹೋಗ್ಬಿಡ್ತದೆ. ಆದ್ದರಿಂದ ಒಂದು ಪರಿವರ್ತನೆಯ ಶಕ್ತಿ, ಎರಡನೇದು ದೃಢತೆಯ ಶಕ್ತಿ. ಇದು ಎರಡು ಡೀಲಾ ಆಗೋದಕ್ಕೆ ನಾವು ಕರ್ನಾಹಿ ಅಂತ ದೃಢ ಸಂಕಲ್ಪ ಮಾಡಿದ್ರು ಆ ರೀತಿ ತಂದೆ ಸಮಾನ ಇನ್ನೂ ಆಗಿಲ್ಲ. ಲಕ್ಷ್ಯ ಏನು? ಪುರುಷಾರ್ಥದ ಲಕ್ಷ್ಯ ತಂದೆ ಸಮಾನ ಆಗ್ಬೇಕ. ಸರ್ವಿಸಿನ ಲಕ್ಷ್ಯ ಏನು? ಬಾಬನನ್ನು ಪ್ರತ್ಯಕ್ಷಗೊಳಿಸಬೇಕು. बाप दादा यही चाहते हैं कि इस वर्ष एक शब्द को सदा के लिए विदाई दो. ओकेना? ಒಂದು ಶಬ್ದವನ್ನ ಸದಾ ಕಾಲಕ್ಕೂ ವಿದಾಯ ಕೊಟ್ಬಿಡೋಣ. कौन सा शब्द बताइए? बोले? देने पड़ेगी. ನಾ ಹೇಳಿದ ನಂತರ ನೀವು ಮತ್ತೆ ಆ ರೀತಿ ಮಾಡಬೇಕಾಗ್ತದೆ. ಹೇಳ, इस वर्ष बाप दादा कारण शब्द को विदाई दिलाने चाहते हैं. ಕಾರಣ ಶಬ್ದಕ್ಕೆ ವಿದಾಯವನ್ನ ಕೊಡ್ಲಿಕ್ಕೆ ಬಾಬಾ ಬಯಸ್ತಿದ್ದಾರೆ. ಏನೇನು ಇವತ್ತು ವಿದಾಯ ಕೊಡ್ಬೇಕನ್ನೋದೆಲ್ಲ ಲಿಸ್ಟ್ ಆಯ್ತು. ಈಗ ಯಾವ ಲಿಸ್ಟ್ ಅಂತಾರೆ ಬಾಬಾ? ಕಾರಣ ಶಬ್ದಕ್ಕೆ ವಿದಾಯ. ನಿವಾರಣ ಹೋ, ಕಾರಣ ಖತಂ. ಕಾರಣ ಖತಂ, ನಿವಾರಣ ಹೋ. ಕಾರಣ ಹೋಗಿ ಏನಾಯ್ತು? ನಿವಾರಣೆ. ಸಮಸ್ಯಾ ಖತಂ, ಸಮಾಧಾನ ಸ್ವರೂಪ. ಸಮಸ್ಯೆ ಇವತ್ತಿನಿಂದ ಖತಂ, ನೋ ಪ್ರಾಬ್ಲಮ್. ಓಕೆ, ಏನು ಸಮಸ್ಯೆ ಇಲ್ಲಲ್ಲ? आज से समस्या खत्म. कारण खत्म, निवारण. समस्या खत्म, समाधान स्वरूप. चाहे स्वयं के कारण हो, चाहे साथी के कारण हो, चाहे संगठन का कारण हो, चाहे कोई सर्कमस्टेंस का कारण हो. ब्राह्मणों की डिक्शनरी में कारण शब्द, समस्या शब्द ಪರಿವರ್ತನ ಹೋ. ಇವತ್ತು ಏನು ಮಾಡ್ತಾರೆ? ಕಾರಣ ಹೇಳ್ತಾರೆ. ಬಾಬಾ ನಮಗೆ ಸ್ವಯಂ ಕಾರಣ, ನನ್ನ ಜೊತೆಗಿದ್ದವರೇ ಕಾರಣ. ಬಾಬಾ ಜೊತೆಗಿದ್ದವರಿಂದ ನನಗೆ ಈ ರೀತಿ ಆಗ್ತಾ ಉಂಟು, ನನ್ನ ಸಂಸ್ಕಾರದಿಂದ ಈ ರೀತಿ ಆಗ್ತಾ ಉಂಟು, ಸಂಘಟನೆ ಕಾರಣದಿಂದ ಹಿಂಗಾಗ್ತಾ ಇದೆ ಬಾಬಾ, ಪರಿಸ್ಥಿತಿಯೇ ಹಂಗಿದೆ ಬಾಬಾ, ಸರ್ಕಮ್ಸ್ಟೆನ್ಸ್ ಹಂಗಿದೆ ಬಾಬಾ ಅಂತಾರೆ. ನಮ್ಮ ಡಿಕ್ಷನರಿಯಲ್ಲಿ ಕಾರಣ ಶಬ್ದ ಇರಬಾರ್ದು. ಸಮಸ್ಯೆ ಶಬ್ದ ಇವತ್ತು ಚೇಂಜ್ ಮಾಡ್ಕೊಂಬಿಡಿ. ಅವರ ಕಾರಣದಿಂದ, ಇವರ ಕಾರಣದಿಂದ, ಜೊತೆಗಿರೋರ ಕಾರಣದಿಂದ, ಅಥವಾ ನನಗೆ ಸಿಟ್ಟು ಬರುವ ಕಾರಣದಿಂದ ದೊಡ್ಡ ಸಮಸ್ಯೆ ಬಾಬಾ.
ಆ ಕಾರಣದಿಂದ ಸಮಸ್ಯೆ ಬಾಬಾ, ಜೊತೆಗಿದ್ದವರಿಂದ ಸಮಸ್ಯೆ ಬಾಬಾ, ಸಂಘಟನೆಯಿಂದ ಸಮಸ್ಯೆ ಬಾಬಾ, ಇಂಥ ಸಮಸ್ಯೆ ಬಂದಿದೆ. ಬ್ರಾಹ್ಮಣೋं की डिक्शनरी में, ಬ್ರಾಹ್ಮಣರ ಡಿಕ್ಷನರಿಯಲ್ಲಿ कारण शब्द समस्या शब्द परिवर्तन हो. कारण शब्द परिवर्तन करके निवारण, समस्या शब्द परिवर्तन ಮಾಡಿ समाधान, समाधान और निवारण हो जाए. क्योंकि बहुतों ने आज अमृत वेले में बाप दादा से रूरान में यही बातें बताया. नए वर्ष में कुछ नवीनता करें. अमृत ವೇಳೆ ಸಹಿತ ಬಾಬನ್ ಜೊತೆ ಮಾತಾಡ್ತಾ ಎಲ್ಲ ಮಾತಾಡಿದ್ದೀರಿ ನೀವು. ಹೊಸ ವರ್ಷದಲ್ಲಿ ಏನಾದ್ರು ನವೀನತೆ ತರಬೇಕಂತ. तो बाप दादा चाहते ही कि ये नया वर्ष ऐसा मनाओ जो ये 2 शब्द समाप्त हो जाए. ಇದು 2 ಶಬ್ದ ಸಮಾಪ್ತಿ ಆಗ್ಬೇಕು. ಹೊಸ ವರ್ಷವನ್ನ ಈ ರೀತಿ ಆಚರಿಸಿರಿ. ಇದು 2 ಶಬ್ದ ಸಮಾಪ್ತಿ. ಯಾವ್ದೆರಡು ಶಬ್ದ? ಕಾರಣ ಮತ್ತು ಸಮಸ್ಯೆ. ಇದು ಶಬ್ದನೇ ಬಳಸಬೇಡ್ರಿ. ಇಂಥ ಕಾರಣದಿಂದ ಹಿಂಗಾಯ್ತು, ಆ ಕಾರಣದಿಂದ ಹಿಂಗಾಯ್ತು, ಕಾರಣನೇ ಬೇಡ, ಹೇಳಲಿಕ್ಕೇ ಹೋಗ್ಬೇಡ್ರಿ. ಸಮಸ್ಯೆ ಅನ್ನುವಂಥ ಶಬ್ದ ಹೇಳಲಿಕ್ಕೇ ಹೋಗ್ಬೇಡ್ರಿ. ಇದು 2 ಏನು ಮಾಡ್ಬಿಡೋದು? ಹಳೆಯ ವರ್ಷ ಹೋಗುವಾಗ ಅದನ್ನು ಕಳಿಸಿ ಬಿಡೋದು. ಪರ ಉಪಕಾರಿ ಬನು. ನೀವೇನು ಮಾಡ್ರಿ? ಪರರಿಗೆ ಉಪಕಾರ ಮಾಡ್ರಿ. ಪರರ ಕಾರಣದಿಂದ, ಸಾಥಿಯವರ ಕಾರಣದಿಂದ, ನಮ್ಮ ಜೊತೆಗಿರೋರ ಕಾರಣದಿಂದ ಅನ್ಬೇಡ್ರೆ. ಅವ್ರಿಗೇನು ಮಾಡಿ? ಅವರಿಗೆ ಉಪಕಾರಿ ಬನು, ಉಪಕಾರಿ ಬನು. स्वयं कारण बनते ही दूसरा कोई कारण बनता है. लेकिन पर उपकारी ಆತ್ಮ ಕೆಲವೊಮ್ಮೆ ನಾವು ಕಾರಣ ಆಗ್ಬೋದು ಅಥವಾ ಬೇರೆಯವ್ರ ಕಾರಣ ಆಗ್ಬೋದು. ಆದರೆ ಪರ ಉಪಕಾರಿ ಆತ್ಮ ಬನ್. ನಾನು ಮಾತ್ರ ಪರೋಪಕಾರಿ ಆತ್ಮ. ಅವ್ರು ಏನು ಬೇಕಾದ್ರೆ ಮಾಡ್ರಿ, ನಾನು ಉಪಕಾರ ಮಾಡೋನೆ. ನಾನು ಪರ ಉಪಕಾರಿ ಆತ್ಮ, रहमदिल ಆತ್ಮ, ಶುಭ ಭಾವನಾ ಆತ್ಮ, ಶುಭ ಕಾಮನಾಕ್ಕೆ ದಿಲ್ವಾಲೆ. ಬಾಬಾ ಹೇಳ್ತಾರೆ, ನಾನು ಪರೋಪಕಾರಿ ಆತ್ಮನೇ, ನಾನು ದಯಾಹೃದಯ ಆತ್ಮ, ಶುಭ ಭಾವನಾ ಶುಭ ಕಾಮನಾಕ್ಕೆ ದಿಲ್ವಾಲೆ. ಬನ್ ಸಹಯೋಗ ದೋ, ಸ್ನೇಹ ದೋ. ಏನು ಕೊಡಿ ಅಂತಾರೆ ಬಾಬಾ? ನಾವು ಪರೋಪಕಾರಿಗಳಾಗಿ ದಯಾಹೃದಯ ಆತ್ಮರಾಗಿರಬೇಕು. ಶುಭ ಭಾವನೆ ಶುಭ ಕಾಮನೆಯನ್ನ ಹೃದಯ ತುಂಬಿ, ಶುಭ ಭಾವನೆ ಶುಭ ಕಾಮನೆಯಿಂದ ಹೃದಯ ತುಂಬಿ ಅವರಿಗೆ ಸಹಯೋಗಿಯಾಗಿರಿ. ಸ್ನೇಹಲೋ, ಸ್ನೇಹವನ್ನ ತಗೊಳ್ಳಿ. ನೀವು ಬಹಳ ಸಹಯೋಗಿ ಆದರೆ ಅವರು ಪ್ರೀತಿ ಕೊಡಂಗಿಲ್ಲ, ನಮಗೆ ಕೊಟ್ಟೆ ಕೊಡ್ತಾರೆ. ಆದರೆ ಮನಸ್ಸಲ್ಲಿ ಮಾತ್ರ ಶುಭ ಭಾವನೆ ಇರಬೇಕು. ಅಯ್ಯೋ ನಾನು ಎಷ್ಟಂತ ಮಾಡ್ತೀನಿ, ಎಷ್ಟಂತ ಉಪಕಾರ ಮಾಡಲಿ, ಹಂಗಲ್ಲ. ಮನಸ್ಸಲ್ಲಿ ಏನು ಮಾಡಬೇಕು? ಶುಭ ಭಾವನೆ ಮಾಡಬೇಕು. ಶುಭ ಭಾವನಾ ಶುಭ ಕಾಮನ ಮತ್ತೆ ದಯಾಹೃದಯಾಗಿರ್ಬೇಕು, ಪರೋಪಕಾರಿಯಾಗಿರ್ಬೇಕು, ಅಂಥ ದಿಲ್ವಾಲೆ ಆಗಿರಬೇಕು. ದಿಲ್ ತುಂಬಿ ಸಹಯೋಗವನ್ನ ಕೊಡಿ. ಆವಾಗ ಸ್ನೇಹ ಲೋ. तो इस नए वर्ष को क्या नाम देंगे? ಹಾಗಾದ್ರೆ ಈ ಹೊಸ ವರ್ಷಕ್ಕೆ ಏನು ಹೆಸರು ಕೊಡೋಣ? ಪಹಲೆ ಹರ್ ವರ್ಷಕ್ಕೋ ನಾಮ್ ದೇತೆ ಥೆ, ಯಾದ್ ಹೈ ಅಲ್ವಾ? ಪ್ರತಿ ವರ್ಷಕ್ಕೂ ಸಹಿತ ಮೊದಲೆಲ್ಲ ಹೆಸರು ಕೊಡ್ತಿದ್ರು. ಒಂದೊಂದು ವರ್ಷಕ್ಕೆ ಒಂದೊಂದು ಹೆಸರು. ನೆನಪಿದೆನಾ? ಒಂದೊಂದು ವರ್ಷಕ್ಕೆ ಒಂದೊಂದು ಹೆಸರು. ಹೇಳಿ, ಯಾವ್ದಾರು ಒಂದು ನೆನಪು ಮಾಡಿ. ಬೇರೆ ಬೇರೆ ವರ್ಷಕ್ಕೆ ಬೇರೆ ಬೇರೆ ಹೆಸರು. ಪರಿವರ್ತನೆಯ ವರ್ಷ, ಆಮೇಲೆ ಬೇರೆ ಬೇರೆ ಸಫಲತೆಯ ವರ್ಷ. ಹಿಂಗೆ ಒಂದೊಂದು ವರ್ಷಕ್ಕೆ ಏನು ಮಾಡ್ತಿದ್ರು? ಒಂದೊಂದು ಹೆಸರು ಕೊಡ್ತಿದ್ರು. तो बाप दादा इस वर्ष को शुभ संकल्प, दृढ़ संकल्प, स्नेह सहयोग संकल्प वर्ष, यह नाम नहीं, ऐसा देखने चाहते ही. शुभ संकल्पದ ವರ್ಷ, ದೃಢ ಸಂಕಲ್ಪದ ವರ್ಷ, ಸ್ನೇಹ ಸಹಯೋಗ ಸಂಕಲ್ಪದ ವರ್ಷ. ದೃಢ ಸಂಕಲ್ಪ, ಶುಭ ಸಂಕಲ್ಪ, ಸ್ನೇಹ ಸಹಯೋಗ
संकल्प वर्ष। शुभ संकल्प, दृढ़ संकल्प, स्नेह सहयोग संकल्प वर्ष। यह नाम नहीं, ಬರೀ ಇದು ಹೆಸರಷ್ಟೇ ಅಲ್ಲ, ಬಾಬಾ ನೋಡಲಿಕ್ಕೆ ಬಯಸ್ತಿದ್ದಾರೆ। दृढ़ता की शक्ति, परिवर्तन की शक्ति को सदा साथी बनाओ। ದೃಢತೆಯ ಶಕ್ತಿ ಮತ್ತು ಪರಿವರ್ತನೆಯ ಶಕ್ತಿಯನ್ನು ಜೊತೆ ಮಾಡಿಕೊಳ್ಳಿ। ಈ ವರ್ಷವನ್ನು ಆಚರಿಸುವಾಗ ಶುಭ ಸಂಕಲ್ಪ, ದೃಢ ಸಂಕಲ್ಪ, ಸ್ನೇಹ ಸಹಯೋಗ ಸಂಕಲ್ಪ ವರ್ಷ ಇದನ್ನು ಆಚರಿಸುವಾಗ ಬಾಬಾ ಹೇಳ್ತಿದ್ದಾರೆ, ದೃಢತೆಯ ಶಕ್ತಿ ಮತ್ತು ಪರಿವರ್ತನೆಯ ಶಕ್ತಿಯನ್ನು ಜೊತೆ ಮಾಡಿಕೊಳ್ಳಿ। ಕೊಯ್ ಕುಚ್ ಬಿ ನೆಗೆಟಿವ್ ದೇ, ಬೇರೆಯವ್ರು ನಮಗೆ ಏನು ಬೇಕಾದ್ರೆ ನೆಗೆಟಿವ್ ಕೊಡಲಿ, लेकिन जैसे आप दूसरों को कोर्स कराते हो ना, नेगेटिव को पॉजिटिव में बदली करो। ನಾವು ಬೇರೆಯವರಿಗೆಲ್ಲ ಹೇಳ್ತೀವಲ್ಲ, ನೆಗೆಟಿವನ್ನು ಏನು ಮಾಡಿ ಪಾಸಿಟಿವ್ಗೆ ಪರಿವರ್ತನೆ ಮಾಡಿ, ನೆಗೆಟಿವನ್ನು ಪಾಸಿಟಿವ್ಗೆ ಪರಿವರ್ತನೆ ಮಾಡಿ। ಬೇರೆಯವರಿಗೆ ಕೋರ್ಸ್ ಕೊಡ್ತೀವಿ, ನಮಗೆ ಯಾರು ಯಾವ ರೂಪದಲ್ಲಿ ನೆಗೆಟಿವ್ ಕೊಟ್ಟರು ನಾವು ಮತ್ತೊಬ್ಬರಿಗೆ ಕೋರ್ಸ್ ಮಾಡ್ತೀವಲ್ಲ, ನೆಗೆಟಿವ್ ಇದ್ರೂ ಸಹಿತ पॉजिटिव परिवर्तने ಮಾಡಿ। तो क्या आप स्वयं नेगेटिव को पॉजिटिव में चेंज नहीं कर सकते हो? नेगेटिव ಅನ್ನು पॉजिटिव ಗೆ ಚೇಂಜ್ ಮಾಡ್ಕೊಳ್ಳಂಗಿಲ್ವಾ? ಬೇರೆಯವರಿಗೆ ಕೋರ್ಸ್ ಮಾಡ್ತೀವಲ್ವಾ? दूसरा परवश होता है, परवश पर रहम किया जाता है। ಬೇರೆಯವರು ವಶ ಆಗಿರ್ತಾರೆ, ಆವಾಗ ಅವರ ಮೇಲೆ ಏನು ಮಾಡಬೇಕಾಗ್ತದೆ? ದಯೆ ತೋರಿಸಬೇಕು। आपके जड़ चित्र आपके ही चित्र है ना, भारत में डबल फॉर्नस के भी चित्र है ना, तो पूजे जाते ही। ಬಾಬಾ ಅಂತಾರೆ, ನಮ್ಮದೇ ಚಿತ್ರ ಡಬಲ್ ಫಾರ್ನರ್ಸ್ ಇದ್ದು ಚಿತ್ರ ಹೌದು, ಎಲ್ಲ ಪೂಜಿಸಲ್ಪಡ್ತಾ ಇದೆ। ದಿಲ್ವಾಲಾ ಮಂದಿರ್ ಮೇ ತೋ ಅಪನ ಚಿತ್ರ ದಿಖಾ ಹೈ ನಾ, ದಿಲ್ವಾಲಾ ಟೆಂಪಲ್ ಅಲ್ಲಿ ನಮ್ಮ ಚಿತ್ರ ಇದೆಯಲ್ಲ। ಬಾಬಾ ನೋಡಿ ಇವತ್ತು ನೆನಪು ಮಾಡ್ಕೋತಿದ್ದಾರೆ, ದಿಲ್ವಾಲಾ ಟೆಂಪಲ್ ನೆನಪು ಮಾಡ್ಕೋತಿದ್ದಾರೆ ಬಾಬಾ, ಅಲ್ಲಿನ ನಮ್ಮ ಚಿತ್ರ ಇದೆ ಅಲ್ವಾ? बहुत अच्छा। जब आपके जड़ चित्र, ಎಲ್ಲ ಜಡಚಿತ್ರಗಳು ಹೆಂಗಿವೆ? ಜಡಚಿತ್ರವನ್ನು ನೋಡುವಾಗ ಅಲ್ಲಿಂದ ಯಾವ ವೈಬ್ರೇಷನ್ ಬರ್ತದೆ? ರಹಮ್ ದಿಲ್ ಹೈ। ಜಡಚಿತ್ರ ಯಾವಾಗಲೂ ಹಿಂಗೆ ಇರ್ತದೆ, ಹಿಂಗೆ ರಹಮ್ ದಿಲ್, ದಯಾ ಹೃದಯ। कोई भी चित्र के आगे जाते ही तो क्या मांगते हैं? ಯಾವುದೇ ಜಡಚಿತ್ರದ ಮುಂದೆ ಹೋಗಿ ಭಕ್ತರು ಏನು ಬೇಡ್ತಾರೆ? दया करो, कृपा करो, रहम करो, मर्सी करो, मर्सी मर्सी। तो सदा पहले अपने ऊपर रहम करो, फिर ब्राह्मण परिवार के ऊपर रहम करो। अगर कोई परवश है, संस्कार वश है, कमजोर वश है, उस समय बेसमझ हो जाता है, तो क्रोध नहीं करो। बाबा ಹೇಳ್ತಿದ್ದಾರೆ, ಒಂದು ಜಡಚಿತ್ರನೇ ಏನು ಮಾಡ್ತದೆ? ದಯೆ ತೋರಿಸುವಂಥ ರೂಪ ಇರ್ತದೆ। ಅಲ್ಲಿ ಭಕ್ತರು ಸಹಿತ ಹೋಗಿ ಬೇಡ್ತಾರೆ, ನಮಗೆ ದಯೆ ತೋರು, ಕೃಪೆ ತೋರು, ನಮಗೆ ಮರ್ಸಿ ಏನು ಮಾಡಿ ನಮ್ಮ ಮೇಲೆ ದಯೆ ತೋರಿಸ್ರಿ, ರಹಮ್ ಅಪ್ನೆ ಊಪರ್ ರಹಮ್ ಕರೋ ಅಂತ ಹೇಳ್ಕೊಂಡು ಎಷ್ಟು ಭಯಭಕ್ತಿಯಿಂದ ಬೇಡ್ತಾರೆ। ಈಗ ಮೊದಲು ನಾವು ಅಪ್ನೆ ಊಪರ್ ರಹಮ್ ಕರೋ, ನನ್ನ ಮೇಲೆ ನಾನೇ ದಯೆ ತೋರಿಸ್ಬೇಕು, ನನ್ನ ಮೇಲೆ ನಾನೇ ದಯೆ ತೋರಿಸ್ಬೇಕು। ಎರಡನೇದು, ಬ್ರಾಹ್ಮಣ ಪರಿವಾರದ ಮೇಲೆ ದಯೆ ತೋರಿಸಿರಿ, ಬ್ರಾಹ್ಮಣ ಪರಿವಾರಕ್ಕೆ ಊಪರ್ ರಹಮ್ ಕರೋ। ಒಂದು ವೇಳೆ ಯಾರಾದರೂ ಪರವಶಾಗಿದ್ದರೆ, ಸಂಸ್ಕಾರವಶಾಗಿದ್ದರೆ, ದುರ್ಬಲತೆ ಇತ್ತಂದರೆ, ಆ ಸಮಯದಲ್ಲಿ ಅವರು ಬೇಸಮझ हो जाता है, उस समय वो ಬೇಸಮझ हो जाता। ಕೆಲವರು ಪರವಶ ಆಗಿರ್ತಾರೆ, ಸಂಸ್ಕಾರವಶ ಆಗಿರ್ತಾರೆ, ದುರ್ಬಲ ಆಗಿರ್ತಾರೆ, ಆ ಸಮಯದಲ್ಲಿ ತಿಳುವಳಿಕೆ ಏನಾಗಿರ್ತಾರೆ? ತೋ ಕ್ರೋಧ ನಹಿ ಕರೋ, ಅವ್ರ ಮೇಲೆ ಏನು ಮಾಡಬೇಡಿ? ಕ್ರೋಧ ಮಾಡಬೇಡಿ। ಹೆಂಗೆಂಗೋ ಮಾತಾಡ್ತಾರೆ, ಅದು ಅವರ ಸಂಸ್ಕಾರ, ಅವರ ದುರ್ಬಲತೆ, ಮತ್ತು ಆ ಟೈಮಿಗೆ ಅವರಿಗೆ ಬೇಸಮझ, ಏನು ತಿಳುವಳಿಕೆ ಇಲ್ಲದವರಂಗೆ ವರ್ತಿಸ್ತಾರೆ। ಆದರೆ ಆ ಸಮಯದಲ್ಲಿ ನಾವು ಏನು ಮಾಡಬಾರ್ದು? क्रोध नहीं करो, क्रोध की रिपोर्ट ज़्यादा आती है। ಬಾಬನ ಮಕ್ಕಳಲ್ಲಿ ಕ್ರೋಧದ ರಿಪೋರ್ಟೇ ಭಾಳ ಬರ್ತಾ ಇದೆ, ಹೌದಾ? ಕ್ರೋಧ ಬರ್ತದಾ? ಅವರು ಬೇಸಮಚ್ಚ,
ಆಮೇಲೆ ಪರವಶ್ಯ, ಸಂಸ್ಕಾರವಶ್ಯ, ಮಾಯಾವಶ್ಯ. ನಾನು ನೋಡಿದರೆ ನಾನು ಯಾರು? ನಾನು ವಿಶ್ವ ಪರಿವರ್ತಕ, ವಿಶ್ವ ಕಲ್ಯಾಣಿ, ನಾನು ಪರೋಪಕಾರ ಮಾಡುವವನು, ನಾನು ದೃಢತೆಯ ಸಂಕಲ್ಪದಾರಿ, ನಾನು ಸ್ವಯಂ ಪರಿವರ್ತನೆ ಮಾಡಿಕೊಳ್ಳುವಂಥ ಶಕ್ತಿ ಎಷ್ಟು ಬಾಬಾ ಇವತ್ತು ನಾವು ಮಕ್ಕಳಿಗೆ ಹೇಳಿದ್ದಾರೆ. ಜೊತೆಗೆ ಮದದು ಕೊಡುವಂತಹ ಬಾಬನನ್ನ ಜೊತೆಗಿದ್ದಾರೆ. ನಾನು ಯಾರು? ನಾನು ಬಾಬಾ ಹೇಳ್ತಿದ್ದಾರೆ, ನಾನು ಆವಾಗ ಎಂದಿಗೂ ಏನು ಮಾಡಬಾರ್ದು? ಕ್ರೋಧ ನಹಿ ಕರು. ಕ್ರೋಧದ ರಿಪೋರ್ಟೇ ಬಹಳ ಬರ್ತಾ ಇದೆ. ಕ್ರೋಧ ನಹಿ ತೋ ಉಸ್ಕೆ ಬಾಲ್ ಬಚ್ಚೋं से बहुत प्यार है, ರೋಬ್ ಆತಾ ಹೈ. ಬಾಬಾ ಅಂತಾರೆ ಕ್ರೋಧ, ಅದರದ್ದು ಮರಿ ಮಕ್ಕಳ ಜೊತೆಗೂ ಪ್ರೀತಿ, ರೋಬ ಬಂದ್ಬಿಡ್ತದೆ, ದರ್ಪ. ಯ ರೋಬ್ ಕ್ರೋಧ ಕಾ ಬಚ್ಚಾ ಹೈ. ಆವೇಶದಲ್ಲಿ ಬರೋದು ಇದು ಕ್ರೋಧದ ಬಚ್ಚಾ. तो जैसे परिवार में होता है ना, बड़े बच्चों से प्यार कम हो जाता, पोतरे दोतरों से प्यार ज्यादा होता. ದೊಡ್ಡ ಮಕ್ಕಳ ಜೊತೆಗೆ ಪ್ರೀತಿ ಕಡಿಮೆ ಅಂತೆ. ಈ ಮಕ್ಕಳು ಮೊಮ್ಮಕ್ಕಳ ಬಗ್ಗೆ ಪ್ರೀತಿ ಜಾಸ್ತಿ, ಮೊಮ್ಮಕ್ಕಳು ಬಗ್ಗೆ ಪ್ರೀತಿ ಜಾಸ್ತಿ, ಮಕ್ಕಳ ಮೇಲೆ ಪ್ರೀತಿ ಕಡಿಮೆ. ಬಡೇ ಬಚ್ಚೆ ಮಕ್ಕಳು ದೊಡ್ಡದಾಗಿರ್ತಾರೆ, ಸಣ್ಣದಿರುವಾಗ ಎಲ್ಲ ಚಂದ ಪ್ರೀತಿ ಮಾಡ್ತಾರೆ, ಮುದ್ದಾಡ್ತಾರೆ. ಅವ್ರು ದೊಡ್ಡದಾದ್ಮೇಲೆ बड़े बच्चों से प्यार कम हो जाता, छोटे पोतरे दोतरों से प्यार ज्यादा होता. तो क्रोध बाप है और रोब और उल्टा नशा, नशे भी भिन्न भिन्न होते हैं. बुद्धि का नशा, ड्यूटी का नशा, सेवा के कोई विशेष कर्तव्य का नशा, यह रोब होता है. ಬಾಬಾ ಅಂತಿದ್ದಾರೆ ಕ್ರೋಧದ ಒಂದು ಮರಿ ಇದೆ. ಯಾವುದು? ಬುದ್ಧಿಯ ನಶೆ, ಡ್ಯೂಟಿಯ ನಶೆ. ನಾನು ಇಂಥ ಪೋಸ್ಟಲ್ಲಿದ್ದೀನಿ, ಇಂಥ ಡ್ಯೂಟಿಯಲ್ಲಿದ್ದೀನಿ, ನಾನು ಭಾಳ ಬುದ್ಧಿವಂತ ಇದ್ದೀನಿ. ಸೇವಾಕ್ಕೆ ಕೊಯ್ ವಿಶೇಷ ಕರ್ತವ್ಯಕ ನಶಾ, ನಾನು ಇಷ್ಟಿಷ್ಟು ನಾನು ಸೇವೆ ಮಾಡ್ತಾ ಇದ್ದೀನಿ, ಅದು ನಶೆ ಇರ್ತದೆ. ಅದು ರೋಬ, ದರ್ಪ ಅಂತಾರೆ ಕನ್ನಡ ಭಾಷೆಯಲ್ಲಿ. ಯಹ ರೋಬ್ ಹೋತಾ ಹೈ. ಬಾಬಾ ಅಂತಾರೆ ಎಂಥ ಸೇವೆ ಮಾಡೋರೇ ಇರಲಿ, ಎಂಥ ಡ್ಯೂಟಿ ದೊಡ್ಡ ಪೋಸ್ಟ್ ಬೇಕಾರೆ ಇರಲಿ ಅಲ್ವಾ, ಕ್ರೋಧ ಅಂತೂ ಮಾಡಬಾರ್ದಲ್ವಾ. ಏನಿದ್ರೂ ಕ್ರೋಧ ಬರಬಾರ್ದಲ್ವಾ. ಯಾಕೆಂದರೆ ನಾವು ಹೆಂಗಿರ್ಬೇಕಂತಾರೆ ಬಾಬಾ, ಹೇಗಿರ್ಬೇಕಂದ್ರು ಬಾಬಾ? ಪರ ಉಪಕಾರಿ, रहमदिल आत्मा, शुभ भावना, शुभ कामना के दिल वाले, बन सहयोग दो. ಎಷ್ಟು ಚಲೋ ಪ್ರೋಗ್ರಾಮ್ ಕೊಟ್ಟಾರ ಬಾಬಾ ನಮಗೆ. ನಾವು ಆ ರೀತಿ ಇರಬೇಕಾದವರು. ಅದಕ್ಕೆ ಬಾಬಾ ಅಂತಾರೆ ತೋ ಕ್ರೋಧ ಬಾಪ್ ಹ್ಯಾ, ರೋಬ್ ಏನಾಗಿದೆ? ಅದು ಬಚ್ಚ ಅಥವಾ ಅದರದ್ದು ಮರಿ. ಅದು ಉಲ್ಟಾ ನಶೆ. ಉಲ್ಟಾ ನಶೆ ಏನಂದರೆ ಬುದ್ಧಿ ಕಾ ನಶಾ, ड्यूटी का नशा, सेवा के कोई विशेष कर्तव्य का नशा, ये रोब होता है. तो दयालु बनो, कृपालु बनो. ಏನಾಗಬೇಕಂತಾರೆ ಬಾಬಾ? ದಯಾಹೃದಯಾಗಿರಿ, कृपालुಗಳಾಗಿರಿ. देखो नए वर्ष में एक दो का मुख मीठा भी करते, बधाई देंगे तो मुख मीठा भी कराते हैं ना. ಹೊಸ ವರ್ಷಕ್ಕೆ ಏನು ಮಾಡ್ತೀವಿ? ಸ್ವೀಟ್ ಮಾಡ್ತೀವಾ? ಬಾಯಿ ಸಿಹಿ ಮಾಡ್ತೀವಿ. तो सारा वर्ष कड़वापन नहीं दिखाना. इडೀ ವರ್ಷ कड़वातन तोरिसबारದು, कहीतन तोरिसबारದು. वह मुख मीठा करते, आप सिर्फ मुख मीठा नहीं कराते, लेकिन आपका मुखड़ा भी मीठा हो. ಬಾಬಾ ಅಂತಿದ್ದಾರೆ ನಮ್ಮಲ್ಲಿ ಕಹಿತನ ತೋರಿಸಬಾರದು, ಅದರ ಜೊತೆಗೆ ಇಡೀ ವರ್ಷ ಕಹಿತನ ತೋರಿಸಬಾರ್ದು. ಎರಡನೇದಾಗಿ ಮುಕುಡ ಬಿ ಮೀಟಾಹೋ, ನಮ್ಮ ಮುಖಮಂಡಲ ಹೆಂಗಿರ್ಬೇಕು? ಅದು ಇಷ್ಟು ಮಧುರವಾಗಿರ್ಬೇಕು. ಸದಾ ಅಪನ ಮುಕುಡ ರೂಹಾನಿಯತ್ತಿಗೆ ಸ್ನೇಹಿಕ ಹೋ. ತೋರಿಸಿ ಬಾಬನಿಯ ಮುಖ ಹೆಂಗಿರ್ಬೇಕು? ರೂಹಾನಿಯತ್ ಕಾ ಸ್ನೇಹ, ಮುಸ್ಕುರಾನೆ ಕಾ ಹೋ. ಮುಖ ಹೆಂಗಿರ್ಬೇಕಂತಾರ ಬಾಬಾ? ಮುಗುಳು ನಗೆ ಇರಬೇಕು, ಮತ್ತೆ ರೂಹಾನಿಯತ್ತಿನ ಸ್ನೇಹ ಇರಬೇಕು, ಆತ್ಮೀಯತೆಯ ಪ್ರೀತಿ. ಕಡುವಾಪನ್ನ ನೈ. ಬರೀ ಸ್ವೀಟ್ ಹಂಚಿದ್ರೆ ಪ್ರಯೋಜನ ಇಲ್ಲ. ಹೊಸ ವರ್ಷ ಅಂತ ಹೇಳ್ಕೊಂಡು ಎಲ್ಲ ಸ್ವೀಟ್ ತಿಂದ ಕೂಡಲೇ ನಡೆದಿಲ್ಲ ಹೊಸ ವರ್ಷ.
बाबा अंतर मेजॉरिटी जब बाप दादा से रूरान करते हैं ना तो अपनी सच्ची बात सुना देते और तो कोई सुनता ही नहीं है। तो बाप दादा के रिजल्ट में और विकारों से क्रोध या क्रोध के बाल बच्चे की रिपोर्ट ज़्यादा है। मेजॉरिटी रिजल्ट ನೋಡ್ತಾರೆ ಬಾಬಾ ವಿಕಾರೋं से ಕ್ರೋಧ ಅಂದರೆ ಬೇರೆ ಎಲ್ಲ ಹಂಗಿಲ್ಲ, ಆದರೆ ಮಕ್ಕಳಲ್ಲಿ ಏನಿದೆ ಮಾತ್ರ क्रोध की रिपोर्ट ज़्यादा आती है। क्रोध नहीं तो उसके बाल बच्चे से बहुत प्यार है। ಕ್ರೋಧ ಬರುವಂಥದ್ದು ಮಕ್ಕಳಲ್ಲಿ ಇನ್ನೂ ರಿಪೋರ್ಟ್ ಇದೆ। ಎಲ್ಲ ಚಲೋ ಇದ್ದಾರೆ, ಆದರೆ ಇನ್ನೂ ಅಲ್ಲಲ್ಲಿ ಮಕ್ಕಳಲ್ಲಿ ಏನು ಬರ್ತಾ ಉಂಟು, ಕ್ರೋಧ ಬರ್ತಾ ಇದೆ। ಇಲ್ಲ ಅಂದರೆ ರೋಬ್ ಎಂತ ರೋಬ್ ಅಂದ್ರೆ ಬಾಬಾ ड्यूटी का नशा, बुद्धि का नशा, सेवा के कोई विशेष कर्तव्य का नशा, ಇದು ರೋಬ್। ಅದಕ್ಕೆ ಬಾಬಾ ಅಂತಾರೆ क्रोध के बाल बच्चे भी रिपोर्ट ज़्यादा है। बाल बच्चों की रिपोर्ट, बाल बच्चे ಅಂದ್ರೆ ಅದೇ ರೋಬ್। तो बाप दादा इस नए वर्ष में इस कड़वाइस को निकालने चाहते हैं। ಗೊತ್ತಾಯ್ತಲ್ಲ, ಈ ಕಹಿತನವನ್ನ बाबा ತೆಗಿಲಿಕ್ಕೆ ಇಷ್ಟಪಡ್ತಿದ್ದಾರೆ। कईयों ने अपना वायदा भी लिखा है, चाहते नहीं है लेकिन बाबा आ जाता है। ಬಾಬಾ ನನಗೆ ಈ ರೀತಿ ಇರಬೇಕಂತ ಇಲ್ಲ, ಆದರೆ ಕೆಲವೊಮ್ಮೆ ಏನಾಗ್ತದೆ ಈ ರೀತಿ ಆಗ್ಬಿಡ್ತದೆ ಬಾಬಾ। तो बाप दादा ने कारण सुनाया, ಕಾರಣ ಹೇಳಿದ್ರಲ್ಲ ಬಾಬಾ। ಇವತ್ತೇನಂದ್ರೆ ಬಾಬಾ ಕಾರಣವನ್ನ ನಿವಾರಣೆ ಮಾಡಬೇಕು, ಸಮಸ್ಯೆ ಇದ್ದದನ್ನ ಸಮಾಧಾನಕ್ಕೆ ಎಂಡ್ ಮಾಡಿ। ಇವತ್ತಿನಿಂದ ಕಾರಣ ಶಬ್ದ ಸಮಾಪ್ತಿ, ಸಮಸ್ಯೆ ಶಬ್ದ ಸಮಾಪ್ತಿ, ನಿವಾರಣಾ ಸ್ವರೂಪ್, ಸಮಾಧಾನ ಸ್ವರೂಪ್। ಈಗ ಬಾಬಾ ಹೇಳ್ತಿದ್ದಾರೆ ತೋ ದೃಢತಾಕಿ, ಒಂದು ವೇಳೆ ಈ ರೀತಿ ಹೆಚ್ಚು ಕಡಿಮೆ ಆಗ್ತಾ ಉಂಟು, ಇಷ್ಟ ಇದೆ ಇರ್ಲಿಕ್ಕಾಗ್ತಾ ಇಲ್ಲ, ಕಾರಣ ಯಾವುದು? दृढ़तेय शक्तिय ಕೊರತೆ, दृढ़ता की कमी। बाप के आगे संकल्प द्वारा वचन भी लेते, लेकिन दृढ़ता ऐसी शक्ति है जो दुनिया वाले भी कहते हैं शरीर चला जाए लेकिन वचन नहीं जाए, ಅಲ್ವಾ? ಸತ್ರು ನಾನು ವಚನ ಬಿಡಂಗಿಲ್ಲ ಅಂತ ಹೇಳ್ಕೊಂಡು ಎಷ್ಟು ಪ್ರಬಲವಾಗಿ ಲೌಕಿಕ ಜನನು ಈ ಮಾತಾಡ್ತಾರೆ। ನಾನು ಹೋದರೂ ನನ್ನ ವಚನ, ಪ್ರಾಣ ಹೋದ್ರೆ ನನ್ನ वचन मुरियंगिಲ್ಲ। मरना पड़े, झुकना पड़े, बदलना पड़े, सहन करना पड़े, लेकिन वचन में दृढ़ रहने वाला हर कदम में सफलता मूरत है। ಕೆಲವೊಮ್ಮೆ ಸಾಯ್ಬೇಕಾಗ್ಬೋದು, ಬಾಗಬೇಕಾಗ್ಬೋದು, ನಾವು ಚೇಂಜ್ ಆಗಬೇಕಾಗ್ಬೋದು, ನಾವು ಬದಲಾಗಬೇಕಾಗ್ಬೋದು, ನಾವು ಸುಮ್ಮನೆ ಇರಬೇಕಾಗ್ಬೋದು, ಆದರೆ ನನ್ನ ವಚನ ಮಾತ್ರ ದೃಢವಾಗಿರಬೇಕು। ನಾವು ಹೇಗಿರಬೇಕು? ಇವತ್ತಿನಿಂದ ನಾನು ಏನು ಮಾಡಂಗಿಲ್ಲ ಹೇಳಿ, ಇವತ್ತಿನ ಮುರಳಿ ಅನುಸಾರವಾಗಿ ಇವತ್ತಿನಿಂದ ಹಳೆಯ ಸಂಸ್ಕಾರ, ಹಳೆಯ ಸ್ವಭಾವ, ನಂತರ ಹಳೆಯ ಚಾಲ್ ಚಲನ್, ನಂತರ ಮಾಯೆ, ಇದು ಯಾವುದಕ್ಕೂ ನಾನು ವಶ ಆಗೋದಿಲ್ಲ। ಇನ್ನೇನಂದ್ರು ಬಾಬಾ ಇವತ್ತಿನ ಮುರಳಿ ಅನುಸಾರವಾಗಿ ಎಂದೆಂದಿಗೂ ನಾನು ಇನ್ನೂ ಕ್ರೋಧ ಮಾಡಂಗಿಲ್ಲ, ಕ್ರೋಧನೂ ಇಲ್ಲ, ರೋಬನೂ ಇಲ್ಲ, ಯಾವುದೂ ಇಲ್ಲ। ಮತ್ತೆ ಕಾರಣ ಹೇಳ್ಬೇಡ್ರಿ, ಕಾರಣ ಶಬ್ದವನ್ನು ಇವತ್ತಿನಿಂದ ನಾನು ಸಮಾಪ್ತಿ ಮಾಡ್ತೀನಿ, ಸಮಸ್ಯೆ ಅನ್ನುವಂಥ ಶಬ್ದವನ್ನು ಇವತ್ತಿನಿಂದ समाप्ति। चाहे स्वयं का कारण हो, चाहे साथी का कारण हो, चाहे संगठन का कारण हो, चाहे कोई सर्कमस्टेंस का कारण हो, ब्राह्मणों की डिक्शनरी में कारण शब्द, समस्या शब्द परिवर्तन हो। ಯಾವ ಶಬ್ದ ಇಟ್ಕೊಳ್ಳೋಣ? ಸಮಾಧಾನ और ನಿವಾರಣ। ಇದು ಟೋಟಲ್ ಇವತ್ತಿನ ದಿನ ನಾವು ಯಾವುದರ ದೃಢ ಸಂಕಲ್ಪ ಮಾಡಬೇಕು? ಹಳೆಯ ವರ್ಷವನ್ನು ಕಳಿಸುವ ಜೊತೆಗೆ ಇಂಥದ್ದನ್ನು ಸಹಿತ ಏನು ಮಾಡಿಬಿಡ್ಬೇಕು? ಕಳಿಸಿಬಿಡಿ। ಬಾಬಾ ಅಂತಾರೆ ಇಷ್ಟು ಬಾಬನಿಗೆ ವಚನದಲ್ಲಿ ದೃಢತೆ ಇರಬೇಕು, ಪ್ರಾಣ ಹೋದರೂ ನಾನು ವಚನವನ್ನು ಬಿಟ್ಟುಕೊಡಂಗಿಲ್ಲ ಬಾಬಾ, ನಾನು ಇದ್ದು ತೋರಿಸ್ತೀನಿ। ಕೆಲವೊಮ್ಮೆ ಆ ರೀತಿ ದೃಢ ಸಂಕಲ್ಪ ಮಾಡುವಾಗ ಮರಣ ಪಡೆ, ದೃಢ ಸಂಕಲ್ಪದ ಪ್ರಕಾರನೇ ನಮ್ಮ ಜೀವನದಲ್ಲಿ ಇರಬೇಕಾದರೆ ಕೆಲವೊಮ್ಮೆ ಸಾಯಬೇಕಾಗ್ತದೆ, ಹೊಂದ್ಕೋಬೇಕಾಗ್ತದೆ, ಬಾಗಬೇಕಾಗ್ತದೆ, ನಾನು ಚೇಂಜ್ ಆಗಬೇಕಾಗ್ತದೆ। लेकिन वचन में दृढ़ रहने वाला हर कदम में सफलता मूरत है। ಬಾಬನಿಗೆ ಕೊಟ್ಟ ಮಾತಿನ ಪ್ರಕಾರ, ದೃಢ ಪ್ರತಿಜ್ಞೆ ಪ್ರಕಾರ ನಾವು ನಡೆದರೆ ಸಫಲತಾ ಮೂರ್ತಿ। ದೃಢತಾ ಸಫಲತಾ ಕಿ
चाबी है। ये चाबी सभी के पास है। ದೃಢತೆ ಎನ್ನುವುದು ಸಫಲತೆಯನ್ನ ಪಡೆಯುವ ಚಾಬಿ. ಲೇಕಿನ್ ಸಮಯ ಪರ್ ಗುಮ್ ಹೋ ಜಾತಿ ಹೈ. ಚಾಬಿ ಜೊತೆಗೇನೆ ಇದೆನಾ ಅಥವಾ ಕೆಲವು ಸಮಯ ಬಂದಾಗ ಆ ಚಾಬಿ ಬಿಸಾಡಿ ಹೋಗ್ತದಾ? तो क्या विचार है? नए वर्ष में नवीनता करनी ही है. ಯಾವ नवीनते? स्व के परिवर्तन, सहयोगियों के परिवर्तन, विश्व के परिवर्तन की नवीनता. क्या ಒಂದನೇದು ಬಾಬಾ ಅಂದ್ರು ದೃಢತೆ, ಇನ್ನೊಂದು ಪರಿವರ್ತನೆ. ದೃಢತೆ ಏನಾಯ್ತು? ಬಾಬರವರಿಗೆ ನಾವು ಏನು ವಚನ ಕೊಡ್ತೀವೋ ಅದನ್ನು ನಾನು ಮಾಡಲೇಬೇಕು. ಆ ದೃಢ ಸಂಕಲ್ಪವನ್ನು ಕಾರ್ಯಗತಗೊಳಿಸುವಾಗ ಮರ್ನಾ ಪಡೆ, ಜುಕ್ನಾ ಪಡೆ, ಬದಲ್ನಾ ಪಡೆ, ಸಹನ್ ಕರ್ನಾ ಪಡೆ. ಆದರೆ ವಚನ ಅಂದರೆ ವಚನ, ಮಾಡಬೇಕಂದ್ರೆ ಮಾಡಬೇಕು. ಇದು ಒಂದನೇದು. ಎರಡನೇದು ನವೀನತೆ ಏನಂತಂದರೆ ಪರಿವರ್ತನೆ. ಸ್ವಯಂ ಕೆ ಪರಿವರ್ತನ್, सहयोगियों के परिवर्तन, विश्व के परिवर्तन की. पीछे वाले सुन रहे हैं तो करना है ना. ये नहीं सोचना पहले तो बड़े करेंगे ना, हम तो छोटे हैं. छोटे समान बाप, हर एक बच्चा बाप के अधिकारी है. ಇದೆಲ್ಲ ಮೊದಲು ದೊಡ್ಡವರು ಮಾಡಬೇಕು, ಆಮೇಲೆ ನಾವು ಸಣ್ಣವರು. ಸಣ್ಣವರು ತಂದೆಯ ಸಮಾನರು ಅಂತಾರೆ ಬಾಬಾ. ಪ್ರತಿಯೊಂದು ಮಕ್ಕಳು ಬಾಬರವರ ಅಧಿಕಾರಿ ಮಕ್ಕಳಲ್ವಾ. ಚಾಹೆ ಪಹಲೆ ಬಾರಿ ಬಿ ಆಯೇ ಹೋ, ಮೇರಾ ಬಾಬಾ ಕಹಾ ತೋ ಅಧಿಕಾರಿ ಹೋ. ಈಗೀಗ ಬಂದವರು ಸಹ ಮೇರಾ ಬಾಬಾ ಅಂದರೆ ಸಾಕು, ಅವರು ಅಧಿಕಾರಿ ಮಕ್ಕಳೇ. ಶ್ರೀಮತ್ ಪರ್ ಚಲನೆ ಕೆ ಬಿ ಅಧಿಕಾರಿ, ಸರ್ವ ಪ್ರಾಪ್ತಿಯೋ ಕೆ ಬಿ ಅಧಿಕಾರಿ. ಈಗೀಗ ಬಂದವರು ಸಹ ಶ್ರೀಮತದ ಪ್ರಕಾರ ನಡಿಲಿಕ್ಕೂ ಅಧಿಕಾರಿಗಳು, ಸರ್ವ ಪ್ರಾಪ್ತಿಗಳಿಗೂ ಅಧಿಕಾರಿಗಳು. टीचर्स आपस में प्रोग्राम बनाना, फॉरेन वाले भी बनाना, भारत वाले भी मिलकर बनाना. प्रोग्राम हाಕೊಳ್ಳಿ, बाप दादा प्राइस देंगे. कौन सा प्राइस देंगे? कौन सा जोन, चाहे फॉरेन हो चाहे इंडिया हो, कौन सा जोन नंबर 1 लेता है उसको गोल्डन कप देंगे. फर्स्ट ಬಂದವರಿಗೆ ಏನಂತಾರೆ ಬಾಬಾ? प्राइस ಏನು? गोल्डन कप. सिर्फ अपने को नहीं बनाना, साथियों को भी बनाना. ಕೇವಲ ನಾವಷ್ಟೇ ಅಲ್ಲ, ನಮ್ಮ ಸಾಥಿಯರನ್ನು ಸಹಿತ ಪರಿವರ್ತನೆ ಮಾಡಬೇಕು, ಸಹಯೋಗಿಗಳನ್ನು ಪರಿವರ್ತನೆ ಮಾಡಬೇಕು. ಯಾಕೆಂದರೆ ಮೊದಲು ಏನಂದ್ರು ಬಾಬಾ? ನನ್ನ ಕಾರಣದಿಂದ, ಸಾಥಿಯರ ಕಾರಣದಿಂದ, ಸಂಘಟನೆಯ ಕಾರಣದಿಂದ, ಪರಿಸ್ಥಿತಿಯ ಕಾರಣದಿಂದ, ಈ ಕಾರಣ 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 ಅದಕ್ಕೆ ನನಗೆ ಹಿಂಗಾಯಿತು, ಅದಕ್ಕೆ ನನಗೆ ತೊಂದರೆ ಆಯಿತು, ನಮ್ಮ ಸಾಥಿಯರು ಹಿಂಗಿದ್ದಾರೆ, ಅದಕ್ಕೆ ನನಗೆ ಹಿಂಗೆ ಮನಸ್ಸು ಹೆಚ್ಚು ಕಡಿಮೆ ಆಯಿತು. ಅದಕ್ಕೆ ಈ ಕಾರಣ ಹೇಳ್ತೀವಲ್ವಾ, ಕಾರಣವನ್ನು ಸಮಾಪ್ತಿ ಮಾಡಲಿಕ್ಕೆ ಹೇಳಿದರು ಬಾಬಾ. ಅದಕ್ಕೆ ಈಗ ಅಂತಾರೆ ಬಾಬಾ, ಪರಿವರ್ತನೆ ಮಾಡಿಕೊಳ್ಳುವಾಗ ನಮ್ಮನ್ನು ಪರಿವರ್ತನೆ ಮಾಡ್ಕೋಬೇಕು, ಅದರ ಜೊತೆಗೆ ಸಾಥಿಯೋಂಕೋ ಬಿ ಬನಾನಾ. ಬಾಪ್ ದಾದಾ ನೆ ದೇಖಾ ಬಚ್ಚೋं के परिवर्तन बिना विश्व का परिवर्तन भी ढीला हो रहा है. ಮಕ್ಕಳು ಪರಿವರ್ತನೆ ಆಗಿಲ್ಲ ಅಂದರೆ ವಿಶ್ವ ಪರಿವರ್ತನೆಯ ಗತಿನೂ ಸಹ ಅದು ನಿಧಾನ ಆಗ್ತಾ ಇದೆ. ಬಾಬಾ ಹೇಳ್ತಾರೆ, ಅವರ ಆತ್ಮ ये नए नए प्रकार के दुख के पात्र बन रही है. ಕೆಲವು ಹೊಸ ಹೊಸ ಆತ್ಮಗಳು ಎಷ್ಟು ದುಃಖಕ್ಕೆ ಪಾತ್ರ ಆಗಿಬಿಟ್ಟಿದ್ದಾರೆ. ದುಃಖ ಶಾಂತಿಗೆ ನಯ ನಯ ಕಾರಣ ಬನ್ ರಹೆ ಹಿ. ದುಃಖ ಶಾಂತಿ ಹೊಸ ಹೊಸ ಕಾರಣ. तो बाप अभी बच्चों के दुख की पुकार सुनते हुए परिवर्तन चाहते हैं. ದುಃಖದ ಎಲ್ಲ ಮೊರೆಯನ್ನು ಬಾಬಾ ಕೇಳ್ತಾ, ಇಲ್ಲ ಎಲ್ಲರಲ್ಲಿ ಪರಿವರ್ತನೆ ಬರಬೇಕು ಅಂತ ಬಾಬಾ ಬಯಸ್ತಿದ್ದಾರೆ. तो हे मास्टर सुखदाता बच्चे, ಬಾಬಾ ಹೇಳ್ತಿದ್ದಾರೆ, ಮಾಸ್ಟರ್ ಸುಖದಾತ ಮಕ್ಕಳೇ, ದುಃಖಿಯಂ ಪರ್ ರಹಂ ಕರೋನ. ಎಲ್ಲಿ ಎಷ್ಟು ಜನ ದುಃಖಿಗಳಿದ್ದಾರೆ, ಅವರ ಮೇಲೆ ದಯೆ ತೋರಿಸಿರಲ್ವಾ. ತಾವು ಮಾಸ್ಟರ್ ಸುಖದಾತ ಬಚ್ಚೆ, ಭಕ್ತಿ ಬಿ ಭಕ್ತಿ ಕರ್ಕೆ ತಕ್ಕ ಗಯೇ ಹಿ. ಭಕ್ತರು ಸಹಿತ ಭಕ್ತಿ ಮಾಡಿ ಮಾಡಿ ಸುಸ್ತಾಗ್ಬಿಟ್ಟಿದ್ದಾರೆ. ಭಕ್ತೋಂಕೋ ಬಿ ಮುಕ್ತಿ ಕಾ ವರ್ಷಾ ದಿಲಾವೋ. ಒಂದು ಕಡೆ ದುಃಖಿ ಆತ್ಮಗಳಿಗೆ ಏನು ಮಾಡಿ? ಮಾಸ್ಟರ್ ಸುಖದಾತ ಆಗಿ ಅವರ ಮೇಲೆ ದಯೆ ತೋರಿಸ್ರಿ. ಇನ್ನೊಂದು ಕಡೆ ಭಕ್ತರು ಭಕ್ತಿ ಮಾಡಿ ಮಾಡಿ ಸುಸ್ತಾಗಿದ್ದಾರೆ, ಅವರಿಗೆ ಭಕ್ತಿಯ ಮುಕ್ತಿ ಕಾ ವರ್ಷಾ ದಿಲಾವೋ. ರಹಮ್ ಆತಾ ಹೈ ಯಾ ನಹೀ?
ಭಕ್ತರು ಭಕ್ತಿ ಮಾಡಿದ್ರೆ ನೋಡಿದ್ರೆ ದಯೆ ಬರಂಗಿಲ್ವಾ? ಅವರಿಗೆ ಮುಕ್ತಿಯ ಆಸ್ತಿ ಕೊಡ್ಬೇಕನ್ಸಂಗಿಲ್ವಾ? अपनी ही सेवा में अपनी दिनचर्या में बिजी हो क्या? ನಮ್ಮದೇ ಸೇವೆ ನಮ್ಮದೇ ದಿನಚರಿ ಇದರಲ್ಲಿ ಬ್ಯುಸಿ ಇದ್ದೀರಾ? निमित्त हो ना आप? तो ऐसे बड़े निमित्त है। एक एक बच्चा जिसने मेरा बाबा कहा माना वो सब निमित्त है। ಪ್ರತಿಯೊಂದು ಮಕ್ಕಳು ನಿಮಿತ್ತರು. ಮೇರಾ ಬಾಬಾ ಅಂತಂತೀವಿ ಅಂದರೆ ನಾವು ನಿಮಿತ್ತರು. ಮೇರಾ ಬಾಬಾ ಅಂದರೆ ಸಾಕು ನಾವು ನಿಮಿತ್ತರು. ಯಾವುದಕ್ಕೆ ನಿಮಿತ್ತರು? ದುಃಖಿ ಆತ್ಮಗಳ ಮೇಲೆ ದಯೆ ತೋರಿಸ್ಬೇಕು, ಭಕ್ತರಿಗೆ ಮುಕ್ತಿಯ ಆಸ್ತಿ ಕೊಡಬೇಕು. ಬಾಬಾ ಅಂತಾರೆ ನಿಮಿತ್ತ ಹೋನ ಐಸೆ ನಹಿ ಬಡೆ ನಿಮಿತ್ತ ಹೇ. ಏಕ್ ಬಚ್ಚನೂ ಸಹಿತ ನಿಮಿತ್ತನೇ. ಮೇರಾ ಬಾಬಾ ಅಂದರೆ ಸಾಕು ಎಲ್ಲ ಮಕ್ಕಳು ನಿಮಿತ್ತ. तो नए वर्ष में एक दो को गिफ्ट भी देते हैं, तो आप भक्तों की आशा पूरी करो, उसको ಗಿಫ್ಟ್ ದಿಲಾವೋ. ಭಕ್ತರ ಆಸೆಯನ್ನು ಪೂರ್ತಿ ಮಾಡಿ ನೀವು ಅವರಿಗೆ ಉಡುಗೊರೆ ಕೊಡಿಸಿರಿ. दुखियों को दुख से छुड़ाओ, मुक्तिधाम में ಶಾಂತಿ ದಿಲಾವೋ. यह ಗಿಫ್ಟ್ दो. ದುಃಖಿಗಳಿಗೆ ದುಃಖವನ್ನು ದೂರ ಮಾಡೋದು, ಭಕ್ತರಿಗೆ ಮುಕ್ತಿಯನ್ನು ದಾರಿ ತೋರಿಸೋದು, ಈ ಉಡುಗೊರೆಯನ್ನು ಕೊಡಿ. ब्राह्मण परिवार में हर आत्मा को दिल के स्नेह और सहयोग की गिफ्ट दो. ಬ್ರಾಹ್ಮಣ ಪರಿವಾರಕ್ಕೆ ಹೃದಯದ ಸ್ನೇಹ ಮತ್ತು ಸಹಯೋಗದ ಉಡುಗೊರೆಯನ್ನು ಕೊಡಿ. ಭಕ್ತರಿಗೆ ಮುಕ್ತಿಯನ್ನು ಕೊಡಿ. ದುಃಖಿ ಆತ್ಮಗಳ ಮೇಲೆ ದಯೆ ತೋರಿಸಿರಿ. ಬ್ರಾಹ್ಮಣ ಪರಿವಾರಕ್ಕೆ ಹೃದಯದ ಸ್ನೇಹ ಮತ್ತು ಸಹಯೋಗದ ಉಡುಗೊರೆಯನ್ನು ಕೊಡಿ. आपके पास गिफ्ट का स्टॉक है, ಸ್ನೇಹ है, ಸಹಯೋಗ है, ಆ ಉಡುಗೊರೆ ಎಲ್ಲ ಸ್ಟಾಕ್ ಇದೆ ಅಲ್ವಾ? ಬೇಕಾದಷ್ಟು ಸ್ನೇಹ ಇದೆ ಅಲ್ವಾ? ಒಳಗಡೆ ಸಹಯೋಗ ಇದೆ ಅಲ್ವಾ? ಮುಕ್ತಿ ದಿಲಾನೆ ಕಿ ಶಕ್ತಿ है, ಮುಕ್ತಿ ಕೊಡಲಿಕ್ಕೆ ಶಕ್ತಿ ಇದೆ ಅಲ್ವಾ? जिसके पास स्टॉक बहुत है वो हाथ उठाओ. ಯಾರ ಹತ್ತಿರ ಭಾಳ ಸ್ಟಾಕ್ ಇದೆ ಅವರ ಕೈ ಎತ್ತಿ. है स्टॉक कम है क्या? पहली लाइन वाले के पास स्टॉक कम है क्या? यह ब्रिजमोहन हाथ नहीं उठा रहा है. ब्रिजमोहन भाई कई एत्ता इल्ला. स्टॉक तो है ना? स्टॉक है, सभी ने उठाया. स्टॉक है तो स्टॉक रख के क्या कर रहे हो? ಸ್ಟಾಕ್ ಇದೆನಾ ಅಂತ ಕೇಳಿ ಸ್ಟಾಕ್ ಇಟ್ಕೊಂಡು ಏನು ಮಾಡ್ತೀರಿ? ಬಾಬಾ ಹೇಳ್ತಾರೆ ಜಮಾ ಕರ್ಕೆ ರಖಾ ಹೈ. ಟೀಚರ್ಸ್ ಸ್ಟಾಕ್ ಹೈ ತೋ ದೋನಾ. ಸ್ಟಾಕ್ ಇದೆ ಅಂತಂದಮೇಲೆ ಕೊಡ್ರಲ್ಲ, ಜಿಪ್ಪುಂಡ್ರೆ ಯಾಕೆ ಹಾಕ್ತೀರಿ? ಫಿರಾಕದಿಲ್ ಬನು, ವಿಶಾಲ ಮನಸ್ಸಿನಿಂದ ಕೊಡಿ. ಸ್ಟಾಕ್ ಇದೆ ಅಂತಂದ ಮೇಲೆ ಇದೆ ಅಂತ ಕೈ ಎತ್ತಿದ್ರೆ ಅಂದಮೇಲೆ ಈಗ ಕೊಡಿ ಎಲ್ಲರಿಗೂ. ಏನು ಕೊಡಬೇಕು? ಭಕ್ತರಿಗೆ ಮುಕ್ತಿಯನ್ನು ಕೊಡಬೇಕು, ದುಃಖಿ ಆತ್ಮಗಳ ಮೇಲೆ ದಯೆ ತೋರಿಸಬೇಕು, ಬ್ರಾಹ್ಮಣ ಪರಿವಾರಕ್ಕೆ ಹೃದಯದ ಸ್ನೇಹ ಮತ್ತು ಸಹಯೋಗದ ಉಡುಗೊರೆಯನ್ನು ಕೊಡಿ. मधुबन वाले क्या करेंगे? है स्टॉक मधुबन में ही. मधुबन में तो चारों ओर स्टॉक भरा हुआ है, तो अभी दाता बनो. ಎಲ್ಲರ ಹತ್ರ ಸ್ಟಾಕ್ ತುಂಬಿದೆ ಮಧುಬಂದವ್ರ ಹತ್ರ. ಈಗ ಏನಾಗಬೇಕಂತಾರೆ ಬಾಬಾ? ದಾತಾ ಆಗಿರಿ. ಸಿರ್ಫ್ ಜಮಾ ನಹಿ ಕರೋ, ಬರೀ ಜಮಾ ಮಾಡೋದಷ್ಟೇ ಅಲ್ಲ, ದಾತಾ ಬನೋ, ದೇತೆ ಜಾವೋ. ಟೀಕ್ ಹೇ? ದಾತಾ ಆಗ್ರಿ, ಕೊಡ್ತಾ ಹೋಗ್ರಿ. ಟೀಕ್ ಹೇ? अच्छा, अभी हर एक अपने को मन के मालिक अनुभव कर 1 सेकेंड में मन को एकाग्र कर सकते हो. ಈಗ ಪ್ರತಿಯೊಬ್ಬರು ಮನಸ್ಸಿಗೆ ಮಾಲೀಕರಾಗಿ 1 ಸೆಕೆಂಡಿಗೆ ಮನಸ್ಸನ್ನು ಏಕಾಗ್ರತೆ ಮಾಡಬಲ್ಲಿರಾ? ಆರ್ಡರ್ ಕರ್ ಸಕ್ತೆ ಹೋ? ಆರ್ಡರ್ ಮಾಡ್ತೀರಿ ಮನಸ್ಸಿಗೆ ಏಕಾಗ್ರತಾ, आत्मस्वरूपदल्ले एकाग्रता. 1 सेकेंड में अपने स्वीट होम में पहुंच जाओ. 1 ಸೆಕೆಂಡಿಗೆ ಮಧುರವಾದ ಮನೆಗೆ ತಲುಪಿರಿ. 1 सेकेंड में अपने राज्य स्वर्ग में पहुंच जाओ. 1 ಸೆಕೆಂಡಿಗೆ ನನ್ನ ಆತ್ಮ ಪ್ರಕಾಶಮಯ ಜ್ಯೋತಿ. 1 ಸೆಕೆಂಡಿಗೆ ಪರಮಧಾಮದಲ್ಲಿದ್ದೇನೆ. 1 ಸೆಕೆಂಡಿಗೆ ಬನ್ನಿ, ನಾನೀಗ ನನ್ನ ರಾಜ್ಯ ಸ್ವರ್ಗಕ್ಕೆ ತಲುಪಿದೆ. मन आपका ऑर्डर मानता है,
ವಾ ಹಲ್ಚಲ್ ಕರ್ತಾ ಹೈ. ಮನಸ್ಸು ನಿಮ್ಮ ಆರ್ಡ್ರ್ ಹೇಳ್ದಂಗೆ ನಡೀತದಲ್ವಾ ಅಥವಾ ಹಲ್ಚಲ್ ಮಾಡ್ತದ? मालिक अगर योगी है, मालिक शक्तिवान है, तो मन नहीं माने हो नहीं सकता. आत्मा मालिक, योग्य मालिक, ಶಕ್ತಿವಾನ್ ಮಾಲಿಕ. ಆವಾಗ ಮನಸ್ಸು ಹೇಳಿದಂಗೆ ನಡೆದೇ ನಡೀತದೆ. तो अभी अभ्यास करो. 1 सेकंड में सभी अपने स्वीट होम में पहुंच जाओ. ಮನಸ್ಸು ಮಾಲಿಕ, ಮನಸ್ಸಿನ ಮಾಲೀಕ ನನ್ನ ಆತ್ಮಜ್ಯೋತಿ. ಎಲೆ ಮನಸ್ಸೇ, ಈಗ ಸ್ವೀಟ್ ಹೋಮನ್ನು ತಲುಪಿಬಿಡು. 1 ಸೆಕೆಂಡಿಗೆ ನನ್ನ ಆತ್ಮಜ್ಯೋತಿ ಈಗ ಮಧುರವಾದ ಮನೆಯಲ್ಲಿದ್ದೇನೆ, ಪರಮಧಾಮದಲ್ಲಿದ್ದೇನೆ. ये अभ्यास सारे दिन में बीच बीच में करने का टेंशन रखो. ಇದನ್ನು ಬಾರಿ ಬಾರಿ ನಡುವೆ ನಡುವೆ ಈ ಅಭ್ಯಾಸ ಮಾಡೋದರ ಕಡೆಗೆ ಗಮನ ಹರಿಸಿರಿ. मन के एकाग्रता स्वयं को भी वायुमंडल को भी ಪವರ್ಫುಲ್ बनाती है. ಮನಸ್ಸಿನ ಏಕಾಗ್ರತೆ ಸ್ವಯಂವನ್ನು ಪವರ್ಫುಲ್ ಮಾಡ್ತದೆ, ವಾಯುಮಂಡಲವನ್ನು ಪವರ್ಫುಲ್ ಮಾಡ್ತದೆ. ಈಗ ಬಾಬ್ ಹೇಳಿದುಕೊಳ್ಳಿ ಎಲ್ಲರೂ 1 ಸೆಕೆಂಡಿಗೆ ನನ್ನ ಆತ್ಮ ಬಿಂದು, ಸೀದಾ ಪರನಾಮಕ್ಕೆ ನಡೀರಿ. ನಾನು ಜ್ಯೋತಿ ಆತ್ಮ, ಈಗ ಪರಂಜ್ಯೋತಿ ಸ್ವರೂಪ ಶುಭಾಬನ ಜೊತೆಗಿದ್ದೇನೆ. ಸರ್ವಶಕ್ತಿವಂತನ ಛತ್ರಛಾಯೆಯಲ್ಲಿದ್ದೇನೆ. ಸರ್ವ ಗುಣಗಳ ಸಾಗರನ ಸಮ್ಮುಖದಲ್ಲಿದ್ದೇನೆ. ನಾನು ಮತ್ತೆ ಬಾಬಾ ಪರಮಧಾಮದಲ್ಲಿ. ಮೇರಾ ಬಾಬಾ, ಪ್ಯಾರಾ ಬಾಬಾ, ಮೀಠಾ ಬಾಬಾ. ಏಕಾಗ್ರತೆಯಿಂದ ಏಕೇಶ್ವರನ ಸಂಘದಲ್ಲೇ, ಪ್ರೀತಿಯ ಸಾಗರನ ಮಡಿಲಿನಲ್ಲೇ ಆತ್ಮಜ್ಯೋತಿ. ಈ ರೀತಿ ಎಲ್ಲರೂ ನಾವು ಒಟ್ಟಾಗಿ ಒಂದೇ ಸಮಯದಲ್ಲಿ ಏಕಾಗ್ರತೆ ಅನುಭವ ಮಾಡಿದರೆ ವಾಯುಮಂಡಲ ಏನಾಗ್ತದೆ? वायुमंडल को भी पावरफुल बनाती है. मन की एकाग्रता स्वयं को भी पावरफुल बनाती है. ಸ್ವಯಂವನ್ನು ಪವರ್ಫುಲ್ ಮಾಡ್ತದೆ, ವಾಯುಮಂಡಲವನ್ನು ಸಹಿತ ಪವರ್ಫುಲ್ ಮಾಡ್ತದೆ. ಅಚ್ಚ, 4 ಕಡೆಯ ಅತಿ ಸರ್ವರ ಸ್ನೇಹಿಗಳು, ಸರ್ವರ ಸಹಯೋಗಿ ಶ್ರೇಷ್ಠ ಆತ್ಮಗಳಿಗೆ, 4 ಕಡೆಯ ವಿಜಯಿ ಮಕ್ಕಳಿಗೆ, 4 ಕಡೆಯ ಪರಿವರ್ತನಾ ಶಕ್ತಿವಾನ್ ಮಕ್ಕಳಿಗೆ, 4 ಕಡೆಯ ಸದಾ ಸ್ವಯಂವನ್ನು ಪ್ರತ್ಯಕ್ಷ ಮಾಡಿ ತಂದೆಯನ್ನು ಪ್ರತ್ಯಕ್ಷ ಮಾಡುವ ಮಕ್ಕಳಿಗೆ, ಸದಾ ಸಮಾಧಾನ ಸ್ವರೂಪ ವಿಶ್ವ ಪರಿವರ್ತಕ ಮಕ್ಕಳಿಗೆ ಬಾಪ್ತಾದರವರ ನೆನಪು, ಪ್ರೀತಿ, ಹೃದಯದ ಆಶೀರ್ವಾದವನ್ನು ಸ್ವೀಕರಿಸಿರಿ. साथ में सभी बच्चों को जो बाप के भी सिरताज है, ऐसे सिरताज बच्चों को बाप दादा भी नमस्ते. ಎಲ್ಲ ಮಕ್ಕಳು ನನ್ನ ತಲೆಯ ಕಿರೀಟ ಆಗಿದ್ದೀರಿ ಅಂತ ತಲೆಯ ಕಿರೀಟ ಮಕ್ಕಳಿಗೆ ಬಾಪ್ ದಾದಾ ನಮಸ್ತೆ ಕೊಡ್ತಾ ಇದ್ದಾರೆ. ಇವತ್ತಿನ ವರದಾನ, मुरलीधर की मुरली से प्रीत रखने वाले ಸದಾ ಶಕ್ತಿಶಾಲಿ ಆತ್ಮಭಾವ. ಮುರಳೀಧರನ ಮುರಳಿಯ ಜೊತೆಗೆ ಪ್ರೀತಿಯನ್ನು ಇಟ್ಟಿರುವ ಸದಾ ಶಕ್ತಿಶಾಲಿ ಆತ್ಮ ಆಗಿರಿ. ಯಾವ ಮಕ್ಕಳಿಗೆ ಪಡಾಯಿ ಮತ್ತು ಮುರಳಿ ಸೆ ಪ್ಯಾರ್ ಇದೇನೋ ಅವರು ಸದಾ ಶಕ್ತಿಶಾಲಿ ಭವ ಎನ್ನೋ ವರದಾನ ಸಿಗ್ತದವರಿಗೆ. ಶಿಕ್ಷಣ, ಮುರಳಿ ಸದಾ ಕಾಲಕ್ಕೂ ಯಾರು ಪ್ರೀತಿಯಿಂದ ಆಲಿಸ್ತಾರೋ ಅವರಿಗೆ ಶಕ್ತಿಶಾಲಿ ಭವ ಅಂತ ವರದಾನ ಸಿಗ್ತದೆ. ಅವರ ಮುಂದೆ ಯಾವ ವಿಘ್ನನೂ ಸಹಿತ ನಿಲ್ಲಕ್ಕೆ ಸಾಧ್ಯವಿಲ್ಲ. ಮುರಳೀಧರನ ಪ್ರೀತಿ, ಮುರಳೀಧರ್ ಸೆ ಪ್ರೀತ್ ರಖನಾ ಮಾನ, ಉನಕೆ ಮುರಳಿ ಸೆ ಭಿ ಪ್ರೀತ್ ರಖನಾ.
ಮುರಳೀಧರನ ಜೊತೆಗೆ ಪ್ರೀತಿ ಇಡುವುದಂದರೆ ಮುರಳಿಯ ಜೊತೆಗೆ ಪ್ರೀತಿ ಇಡುವುದು. ಒಂದು ವೇಳೆ ಮುರಳೀಧರ್ से तो मेरी बहुत प्रीत है लेकिन पढ़ाई के लिए टाइम नहीं है, ಅದೇ ಅಂತವರು. ಮುರಳಿ ಜೊತೆಗೆ ನನಗೆ ಬಹಳ ಪ್ರೀತಿ, ಮುರಳೀಧರನ ಜೊತೆಗೆ ಬಹಳ ಪ್ರೀತಿ, ಆದರೆ ಮುರಳಿ ಕೇಳಲಿಕ್ಕೆ ಟೈಮ್ ಇಲ್ಲ. ತೋ ಬಾಪನೇ ಮಾನ್ತೆ. ಮುರಳೀಧರನ ಜೊತೆ ಪ್ರೀತಿ ಇದೆ ಅಂದರೆ ನೀವು ಏನಾದರೂ ಸಮಯ ಮಾಡಿಕೊಂಡು ಮುರಳಿಗೆ ಕ್ಲಾಸಿಗೆ ಬಂದೇ ಬರ್ತೀರಿ ಅಂತ ಅರ್ಥ. ಇದು ಲಗನ್ ಹೋತಿ ಹೈ, ವಹಾ ಕೋಯಿ ಬಿ ಬಹಾನ ನಹೀ ಹೋತಾ. ಮುರಳಿ ಕೇಳಬೇಕಂತ ಮುರಳೀಧರನ ಜೊತೆಗಿರುವಂಥ ಪ್ರೀತಿಯಲ್ಲಿ ಲಗನ್ ಇತ್ತಂತಂದರೆ ಅವರು ಎಂದಿಗೂ ನೆಪ ಹೇಳುವುದಿಲ್ಲ, ಮುರಳಿ ಕ್ಲಾಸಿಗೆ ಎಂದಿಗೂ ನೆಪ ಹೇಳುವುದಿಲ್ಲ. पढ़ाई और परिवार का प्यार किला बन जाता है जिससे वो ಸೇಫ್ रहते हैं. ಶಿಕ್ಷಣ ಮತ್ತು ಕ್ಲಾಸಿಗೆ ಬರೋದ್ರಿಂದ ಪರಿವಾರ ಎರಡು ಸಿಗ್ತದೆ ನಮಗೆ. ಪರಿವಾರದ ನಡುವೆ ಕೂತ್ಕೊಂಡಿರ್ತೀವಿ, ಜೊತೆಗೆ ಶಿಕ್ಷಣ. ಈ ಶಿಕ್ಷಣದ ಮೇಲೆ ಪ್ರೀತಿ, ಪರಿವಾರದ ಮೇಲೆ ಪ್ರೀತಿ, ಅದು ನಮಗೆ ಕೋಟೆಯ ರೂಪವನ್ನು ತಾಳ್ತದೆ. ಅದರಿಂದ ನಾವು ಸೇಫಾಗಿರ್ತೀವಿ. ಸಂಘಟಿತವಾಗಿ ಪರಿವಾರದ ನಡುವೆ ಇರಬೇಕು ಮತ್ತು ಮುರಳಿ ಕೇಳಬೇಕು. ಇದು ನಾವು ಸುರಕ್ಷಿತವಾಗಿರುವಂಥ ಕೋಟೆ. ಆದ್ದರಿಂದ ಮುರಳಿಯ ಜೊತೆಗೆ ಪ್ರೀತಿ ಇಡುವಂಥವರೇ ಸದಾ ಶಕ್ತಿಶಾಲಿ ಆತ್ಮ ಆಗಿರಿ. ಇವತ್ತಿನ ಸ್ಲೋಗನ್, ಹರ್ ಪರಿಸ್ಥಿತಿ ಮೇ ಸ್ವಯಂ ಕೋ ಮೋಲ್ಡ್ ಕರ್ ಲೋ ತೋ ರಿಯಲ್ ಗೋಲ್ಡ್ ಬನ್ ಜಾಯೆಂಗೆ. ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ನಮ್ಮನ್ನು ಮೋಲ್ಡ್ ಮಾಡ್ಕೋಬೇಕು. ಮೋಲ್ಡ್ ಆಗುವವರೇ ರಿಯಲ್ ಗೋಲ್ಡ್. ಮೋಲ್ಡ್ ಆಗುವವರೇ ರಿಯಲ್ ಗೋಲ್ಡ್. ನೋಡಿದಿರಾ ಚೊಕ್ಕ ಚಿನ್ನ ಹೆಂಗಿರ್ತದಂತ? ಮೆತ್ತಗಿರ್ತದೆ. ಚೊಕ್ಕ ಚಿನ್ನ ಮೆತ್ತಗಿರ್ತದೆ, ಬೇಕಾದಂಗೆ ಮೋಲ್ಡ್ ಮಾಡ್ಬೋದು. ಆದ್ದರಿಂದ ಪ್ರತಿಯೊಂದು ಪರಿಸ್ಥಿತಿಯಲ್ಲಿಯೂ ನಮ್ಮ ಹತ್ರ ಮೋಲ್ಡಿಂಗ್ ಕೆಪಾಸಿಟಿ ಇರಬೇಕು. ಅಂಥವರೇ ರಿಯಲ್ ಗೋಲ್ಡ್. ಅವ್ಯಕ್ತಿ ಶಾರೆ ಈ ಬಾರಿದ್ದು ಯಾವುದೋ ಈ ತಿಂಗಳಿದ್ದು ಲಗನ್ನಿನ ಅಗ್ನಿ ಜ್ವಾಲಾರೂಪ ಯೋಗ. ಲಗನಿನ ಅಗ್ನಿಯಿಂದ ಪ್ರಜ್ವಲಿತ ಆಗಬೇಕು ಯೋಗದ ಜ್ವಾಲೆ. योगदा ज्वाला रूप शक्तिशाली बनाने के लिए योग में बैठते समय समाने की शक्ति यूज करो. समाने की शक्ति, सेवा के संकल्प भी समा चाहिए. ಏನಾಗಬೇಕು? ಸಮಾನ ಅಳವಡಿಸಿಕೊಳ್ಳುವ ಶಕ್ತಿಯನ್ನು ಬಳಸಿರಿ. ಯೋಗದ ಸಮಯದಲ್ಲಿ ಸೇವಾ ಸಂಕಲ್ಪ ಅಲ್ಲ, ಸೇವಾ ಸಂಕಲ್ಪವನ್ನು ಸಮಾನ. ಶಕ್ತಿ ಹೋತೋ ಸ್ಟಾಪ್ ಕಹಾ ತೋ ಸ್ಟಾಪ್ ಹೋ ಜಾಯ್. ನಮ್ಮ ಹತ್ರ ಸಮಾನಕ್ಕೆ ಶಕ್ತಿ ಇತ್ತು ಅಂತಂದರೆ, ಅಳವಡಿಸಿಕೊಳ್ಳುವಂಥ ಶಕ್ತಿ ಇತ್ತಂದರೆ ಸ್ಟಾಪ್ ಅಂದುಕೊಳ್ಳಿ ಸ್ಟಾಪ್. ಸಂಕಲ್ಪ ಎಲ್ಲಿ ಹೋಗಬಾರ್ದು ಅಂದರೆ ಹೋಗಬಾರ್ದು. फुल ब्रेक लगे, डीली ब्रेक नहीं. अगर 1 सेकंड के बजाय ज़्यादा समय लग जाता है तो समाने की शक्ति कमजोर कहेंगे. 1 ಸೆಕೆಂಡ್ ಸ್ಟಾಪ್ ಅಂದರೆ ಸ್ಟಾಪ್. ಒಂದು ವೇಳೆ ಬ್ರೇಕ್ ಅದು ಸಡಿಲಿತ್ತಂತಂದರೆ ಕಾರಣ 1 ಸೆಕೆಂಡಿಗಿಂತ ಜಾಸ್ತಿ ಸಮಯ ಏಕಾಗ್ರತೆಗೆ ನಾವು ಟೈಮ್ ತಗೋತೀವಿ ಅಂತಂದರೆ ನಮ್ಮಲ್ಲಿ ಸಮಾನಕ್ಕೆ ಶಕ್ತಿ, ಅಳವಡಿಸಿಕೊಳ್ಳುವ ಶಕ್ತಿ ಕಡಿಮೆ ಇದೆ ಅಂತ ಅರ್ಥ. ಅಚ್ಚಾ, ಇವತ್ತು 7ನೇ ತಾರೀಕು, ಇವತ್ತಿನ ಸೋಮಾನ. ನಾನಾತ್ಮ ತಂದೆಯನ್ನು ಪ್ರತ್ಯಕ್ಷಗೊಳಿಸುವವನಾಗಿದ್ದೇನೆ. ನಾನಾತ್ಮ ತಂದೆಯನ್ನು ಪ್ರತ್ಯಕ್ಷಗೊಳಿಸುವವನಾಗಿದ್ದೇನೆ. ಅಚ್ಚಾ, ಓಂ ಶಾಂತಿ. ಓಂ ನಮಃ ಶಿವಾಯ. ಎಷ್ಟು ಜ್ಞಾನ ರತ್ನಗಳಿಂದ, ಗುಣರತ್ನಗಳಿಂದ ಬಾಬಾ ನಮ್ಮನ್ನು ಶೃಂಗರಿಸಿದ್ದಾರೆ. ಹೊಸ ವರ್ಷಕ್ಕೆ ಎಷ್ಟು ಸ್ಥೈರ್ಯವನ್ನು ತುಂಬಿದ್ದಾರೆ, ದೃಢ ಸಂಕಲ್ಪವನ್ನು ಮಾಡಿಸಿದ್ದಾರೆ, ಎಲ್ಲಿ ಪರಿವರ್ತನೆ ತರಬೇಕಂತ ಹೇಳಿಕೊಟ್ಟಾರೆ. ಅಂತಹ ತಂದೆಗೆ ಆತ್ಮನಾದ ನಾನು ನಮಸ್ಕರಿಸುತ್ತಿದ್ದೇನೆ, ಶರಣಾಗತನಾಗಿದ್ದೇನೆ. ಓಂ ನಮಃ ಶಿವಾಯ. अच्छा, आप शांति. बरस रही है बाबा हम पे आपकी मेहरबानियाँ, प्यार में भीगे अफसाने कहती है जिंदगानियाँ. बरस रही है बाबा हम पे आपकी
खुले सृष्टि नाटक को जान गए। दिव्य दृष्टि दी आपने तो हर पर्दे में पहचान गए। अगम निगम के भेद खुले सृष्टि नाटक को जान गए। दिव्य दृष्टि दी आपने तो हर पर्दे में पहचान गए। पल पल आपके साथ रहूं मैं, मिट गई सब तन्हाइयां। प्यार में भीगे अफसाने कहती है जिंदगानियां। प्रभु की प्रेम कहानियाँ सुना रही है आँखों से लाखों जिंदगानियाँ। बरस रही है बाबा हम पे आपकी मेहरबानियाँ। प्यार में भीगे अफसाने कहती है